115ಕ್ಕೂ ಹೆಚ್ಚು ಜನರ ಬಲಿ, 250ಕ್ಕೂ ಹೆಚ್ಚು ಜನ ನಾಪತ್ತೆ, 1,000ಕ್ಕೂ ಹೆಚ್ಚು ಮನೆಗಳು ನಾಶ. ವಯನಾಡಿನಲ್ಲಿ ಗುಡ್ಡ ಕುಸಿತ, ಮಧ್ಯರಾತ್ರಿ 3 ಬಾರಿ ಭೂಕುಸಿತ, ದಿಕ್ಕು ತಪ್ಪಿದ ಚಲಿಯಾರ್ ನದಿ. ವಯನಾಡಿನಲ್ಲಿ 5 ಹಳ್ಳಿಗಳು ಪೂರ್ತಿಯಾಗಿ ನಾಮಾವಶೇಷವಾಗಿವೆ. ಮಧ್ಯರಾತ್ರಿ 12:04 ಗಂಟೆಯ ಸುಮಾರಿಗೆ ಸುರಿದ ಭಾರೀ ಮಳೆಯಿಂದಾಗಿ ಭೂಕುಸಿತ. ಚಲಿಯಾರ್ ನದಿಯಲ್ಲಿ ಬಂದ ಪ್ರವಾಹದ ಕಾರಣದಿಂದ ವಯನಾಡಿನ 5 ಹಳ್ಳಿಗಳು ಸಂಪೂರ್ಣವಾಗಿ ನಾಮಾವಶೇಷವಾಗಿವೆ. ಅಂಕೋಲಾದ ಶಿರೂರ್ ಮಾದರಿಯಲ್ಲೇ ವಯನಾಡಿನಲ್ಲೂ ಕೂಡ ಭಾರೀ ದುರಂತ. ಕೇರಳದ ಭೂಕುಸಿತದಿಂದ, ಶಿರೂರಿನ ಭೂಕುಸಿತದಿಂದ ಕರ್ನಾಟಕ ಕಲಿಯಬೇಕಾದ ಪಾಠ ಏನು? ವಯನಾಡಿನಲ್ಲಿ ಭಾರೀ ಪ್ರಕೃತಿಯ ದುರಂತ, ಭೂಕುಸಿತಕ್ಕೆ, ಗುಡ್ಡ ಕುಸಿತಕ್ಕೆ, ಚಲಿಯಾರ್ ನದಿಯಲ್ಲಿ ಬಂದ ಪ್ರವಾಹಕ್ಕೆ 5 ಗ್ರಾಮಗಳೇ ಕಾಣೆಯಾಗಿರುವ ಪರಿಸ್ಥಿತಿ. ಕೇರಳ ಕುಸಿಯುತ್ತಿದೆ. ಕೇರಳದ ಹಾಗೆ ಪಶ್ಚಿಮ ಘಟ್ಟ ಕರ್ನಾಟಕದಲ್ಲೂ ಇದೆ. ಹಾಗಾದರೆ ಕೇರಳದಿಂದ ನಾವು ಕಲಿಯಬೇಕಾದ ಪಾಠ ಏನು? ಒಂದಾದ ಮೇಲೊಂದರಂತೆ ಪಶ್ಚಿಮ ಘಟ್ಟದಲ್ಲಿ ಭೂಕುಸಿತದ ಘಟನೆಗಳು ಸಂಭವಿಸ್ತಾ ಇವೆ. ಕೇರಳದ ವಯನಾಡಿನಿಂದ ಕರ್ನಾಟಕದ ಗುಂಡ್ಲುಪೇಟೆಯಿಂದ ಕೇವಲ 20-30 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಬೆಳಗ್ಗೆ ಈ ಸುದ್ದಿ ಬಂದಾಗ 7 ಸಾವುಗಳು ಅಂತ ಬಂತು. ಆ ನಂತರ ಏಕಾಏಕಿ 24 ಸಾವು ಅಂದ್ರು. ಈಗ ಸಾವಿನ ಸಂಖ್ಯೆ 115 ದಾಟಿದೆ. 5 ಹಳ್ಳಿಗಳು ನಿನ್ನೆ ರಾತ್ರಿ ಇದ್ವು, ಇವತ್ತು ಬೆಳಗ್ಗೆ ಇಲ್ಲ. ಮಧ್ಯಾಹ್ನದ ವೇಳೆಗೆ ಕೆಲವು ಶವಗಳು ಸುಮಾರು 80 ಕಿಲೋಮೀಟರ್ ದೂರದಲ್ಲಿ ನದಿಯಲ್ಲಿ ಹರಿದುಕೊಂಡು ಹೋಗ್ತಾ ಇದ್ವು. 80 ಕಿಲೋಮೀಟರ್ ದೂರದಲ್ಲಿ. ಕರ್ನಾಟಕದ ಉತ್ತರ ಕನ್ನಡದ ಶಿರೂರು ಭೂಕುಸಿತ ಪ್ರಕರಣ ಅಲ್ಲಿ ಕೆಲವು ವಾಹನಗಳು ಸಿಗಲಿಲ್ಲ, ಶವಗಳು ಸಿಗಲಿಲ್ಲ. ಆ ಕಾರ್ಯಾಚರಣೆ ಸ್ಥಗಿತಗೊಂಡಿತು ಅನ್ನುವಷ್ಟರಲ್ಲಿ ಕೇರಳದಲ್ಲಿ 5 ಹಳ್ಳಿಗಳು ಹೇಳ ಹೆಸರಿಲ್ಲದಂತೆ ಹೋಗಿವೆ.
ಸಂಖ್ಯೆ ಇನ್ನೂ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ 250ಕ್ಕೂ ಹೆಚ್ಚು ಜನರ ಸುಳಿವು ಇನ್ನೂ ತನಕ ಸಿಕ್ಕಿಲ್ಲ. ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಬದುಕಿದಾರೋ ಸತ್ತಿದಾರೋ ಏನೂ ಗೊತ್ತಿಲ್ಲ. 250 ಜನ. ನಮ್ಮ ಸ್ಕ್ರೀನ್ ಮೇಲೆ 2 ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಈ ಪ್ರವಾಹ, ಈ ಲ್ಯಾಂಡ್ ಸ್ಲೈಡ್ ಆಗೋದಕ್ಕಿಂತ ಮೊದಲಿನ ದೃಶ್ಯಗಳು ಸ್ಕ್ರೀನಿನ ಎಡಭಾಗದಲ್ಲಿದ್ದಾವೆ. ತುಂಬಾ ಸುಂದರ ಪ್ರದೇಶ, ಟೂರಿಸ್ಟ್ ಪ್ಲೇಸ್. ಒಂದು ರಾತ್ರಿಯ ಮಳೆ ಬಯಲು ಯಾವುದೋ ನದಿ ಯಾವುದೋ ಗೊತ್ತಿಲ್ಲದೆ ಇರೋ ಹಂಗೆ ಮಾಡಬಹುದು. ನಮ್ಮ ಪಕ್ಕದ ರಾಜ್ಯದಲ್ಲಿ ಏನೋ ಆಗಿದೆಯಂತೆ, ಅಯ್ಯೋ ಪಾಪ ಅನ್ನೋ ವಿಷಯ ಇದಲ್ಲ. ಇದು ನಡೆದಿರೋದು ಪಶ್ಚಿಮ ಘಟ್ಟದಲ್ಲಿ. ಪಶ್ಚಿಮ ಘಟ್ಟ ಕರ್ನಾಟಕಕ್ಕೂ ಒಂದೇ, ತಮಿಳುನಾಡಿಗೂ ಒಂದೇ, ಕೇರಳಕ್ಕೂ ಒಂದೇ, ಮಹಾರಾಷ್ಟ್ರಕ್ಕೂ ಒಂದೇ. ಇಲ್ಲಿ ನಡೆದದ್ದು ನಮ್ಮಲ್ಲಿ ನಡೆಯಲಿಕ್ಕಿಲ್ಲ ಅನ್ನೋದಕ್ಕೇನು ಗ್ಯಾರಂಟಿ ಇಲ್ಲ. ನಾವೇನು ಎಚ್ಚರಿಕೆ ತಗೊಳ್ಬೇಕು? ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀನಿ. ಹಲವು ಜನ ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ರಾಧಿಕಾ ಅವರಿದ್ದಾರೆ, ಭೂವಿಜ್ಞಾನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಕೊಲೀಗ್ ವಿನೋದ್ ನಾಯಕ್ ಇದ್ದಾರೆ. ವಿನೋದ್, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. HSM ಪ್ರಕಾಶ್ ಅವರಿದ್ದಾರೆ, ಭೂವಿಜ್ಞಾನಿ. ಶಿರಸಿಯಿಂದ ನಮ್ಮ ಜೊತೆಗೆ ಪರಿಸರವಾದಿ, ಪಶ್ಚಿಮ ಘಟ್ಟ ಕಾರ್ಯಪಡೆಯ ಮಾಜಿ ಅಧ್ಯಕ್ಷರು ಮತ್ತು ವೃಕ್ಷಲಕ್ಷ ಆಂದೋಲನದ ಅಧ್ಯಕ್ಷರು ಅನಂತ ಹೆಗಡೆ ಆಶೀಸರ ಇದ್ದಾರೆ. ಅನಂತ ಹೆಗಡೆ ಅವರು ನಮಸ್ಕಾರ. ನಮಸ್ಕಾರ. ಎಸ್, ನಾವು ಒಬ್ಬೊಬ್ಬರನ್ನಾಗಿ ಮಾತಾಡಿಸ್ತೀನಿ. ಪ್ರಶಾಂತ್, ಐ ಥಿಂಕ್ ನಮ್ಮಿಬ್ಬರಿಗೂ ಪಾಠಶಾಲೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಮುಂದೇನಾದರೂ ಆಗಬಹುದಾದ ಕೆಟ್ಟದ್ದರ ಬಗ್ಗೆ ನಾವೇನಾದ್ರು ಹೇಳಿದ್ರೆ, ಮುಂದೇನಾದ್ರು ಅನಾಹುತ ಏನೋ ಕೆಟ್ಟದಾಗ್ಬಿಡುತ್ತೆ ಅಂದರೆ ಅಪಶಕುನ ಮಾತಾಡಬೇಡ ಅಂತ ಬೈತಾರೆ ನಮ್ಮ ಮನೆಯಲ್ಲಿ. ಅಪಶಕುನ ಮಾತಾಡಬೇಡ ಅಂತ. ನಾವು ಮಾತಾಡದೇ ಇದ್ದರೆ ಆಗಬಹುದಾದ ಕೆಟ್ಟದ್ದು ಯಾವುದು ನಿಂತು ಹೋಗೋದಿಲ್ಲ. ಮಾತನಾಡಿದರೆ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಯ ಬಗ್ಗೆ ಎಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಅದು ಒಳ್ಳೆಯದು. ನಾನು HSM ಪ್ರಕಾಶ್ ಅವ್ರನ್ನೇ ಮೊದಲು ಕೇಳ್ತೀನಿ. ಪಾಠ ಏನು ಸರ್ ನಮಗೆ? ನೋಡಿ, ನೀವು ಹೇಳಿದಾಗೆ ಮೊದಲೇ ಅಡ್ವಾನ್ಸಾಗಿ ಏನಾದರೂ ನಾವು ಪ್ರಿಕಾಷನ್ ಹೇಳಿದ್ರೆ ನೀವು ಹೇಳಿದಾಗೆ ಕೆಟ್ಟದಾಗ ಭಾವಿಸ್ತಾರೆ. ಹೌದು, ನಮ್ಮನ್ನು ಎಸ್ಪೆಷಲಿ ಜಿಯಾಲಜಿಸ್ಟ್ಗಳನ್ನ ಆಲ್ ಓವರ್ ದಿ ವರ್ಲ್ಡ್ ಸೂತ್ ಸೇಯರ್ಸ್ ಆಫ್ ಡೂಮ್ ಅಂತ ಹೇಳ್ತಾರೆ. ಸೂತ್ ಸೇಯರ್ಸ್ ಆಫ್ ಡೂಮ್ ಅಂತ. ಸೊ ದುರಂತದ ಬಗ್ಗೆ ಮೊದಲೇ ಹೇಳಿದ್ರೆ ಒಂದು ಸ್ವಲ್ಪ ರಿಸ್ಕ್ ಕೂಡ ಇರುತ್ತೆ. ನಾನು ಕಲಿತ ಪಾಠ ಕಳೆದ 6 ವರ್ಷಗಳಿಂದ ಕೊಡಗು ಮತ್ತು ಕೇರಳ ದುರಂತ ಏನಾಯಿತು 2018ರಲ್ಲಿ, ಅದಾದಮೇಲೆ ಇದ್ರ ಬಗ್ಗೆ ನಾನು ತುಂಬ ಸೀರಿಯಸ್ ಆಗಿ ರಿಸರ್ಚ್ ಶುರು ಮಾಡಿದೆ. ಇದಕ್ಕೆ ಕಾಸು ಏನಿದೆ ಅಂತ ಅದನ್ನು ಕಂಡುಹಿಡಿದಕ್ಕೋಸ್ಕರ ತುಂಬ ಅಧ್ಯಯನ ಮಾಡಿದೆ. ಕೊನೆಗೆ 2019 ಫೆಬ್ರವರಿಗೆ ನನಗೆ ಇದರ ಕಾರಣ ಗೊತ್ತಾಯಿತು. ಬಿಕಾಸ್ ಎಫೆಕ್ಟ್ ನಾವು ನೋಡ್ತಾ ಇದ್ದೀವಿ, ಪ್ರತಿಯೊಂದು ಎಫೆಕ್ಟ್ಗೂ ಕಾಸ್ ಇರುತ್ತೆ. ಆ ಕಾಸನ್ನು ಹುಡುಕ್ತಾ ಹೋದಾಗ ನನಗೆ ಕಾಸು ಕಾಣಿಸ್ತು. ಅದನ್ನು ನಾನು ಏಪ್ರಿಲ್ನಲ್ಲಿ ಹೇಳಿದ್ದೆ. ಏಪ್ರಿಲ್ 2019ರಲ್ಲಿ ಹೇಳಿದ್ದು ಜುಲೈ ಆಗಸ್ಟಲ್ಲಿ 18ರ ಘಟನೆಗಳು, ದುರಂತಗಳು ಮರುಕಳಿಸ್ತವೆ ಅಂತ ಹೇಳಿದೆ. ಸೊ ಆಗ ನೀವು ಕರೆದು ಅರ್ಧ ಗಂಟೆ ಕಾರ್ಯಕ್ರಮ ಮಾಡಿದ್ರಿ. ಯಾವ ಆಧಾರದ ಮೇಲೆ ಹೇಳ್ತೀರಾ, ಏನು ಕಾರಣ, ಅದೆಲ್ಲ ನಾನು ಕುಲಂಕುಷವಾಗಿ ಹೇಳಿದ್ದೆ. ಆಗ ಯಾರೂ ನಂಬಿರಲಿಲ್ಲ. ಮೊದಲ ಬಾರಿಗೆ ಆ ರೀತಿಯ ಒಂದು ಮುನ್ಸೂಚನೆ 2 ತಿಂಗಳು ಮುಂಚೆನೇ ಕೊಡೋಕ್ಕೆ ಸಾಧ್ಯವಾಗಿತ್ತು ನನ್ನ ಸಂಶೋಧನೆಯಿಂದ. ಸೊ ಅದೇ ರೀತಿ ಆಯಿತು 2019ರಲ್ಲಿ. ಸೊ ಅದಾದಮೇಲೆ 20ರಲ್ಲಿ ಕಂಟಿನ್ಯೂ ಮಾಡಿದೆ. ಸ್ವಲ್ಪ ಆಯಿತು, ಹೆಚ್ಚಿನ ದುರಂತ ಆಗಲಿಲ್ಲ. ಆದರೆ ರಾಷ್ಟ್ರೀಯ ದುರಂತ ಆಗಿದ್ದು 18 ಮತ್ತು 19ರಲ್ಲಿ. ಅದಕ್ಕೆ ಕಾರಣಗಳು ಗೋಚರಿಸ್ತಾ ಇದ್ದು ನನ್ನ ಅಧ್ಯಯನದ ಮೂಲಕ. ಸರಿ, 21ರಲ್ಲಿ ಸಾಮಾನ್ಯ ಅಂತ ಹೇಳಿದೆ, 22ರಲ್ಲಿ ನಾನು ಸಾಮಾನ್ಯ ಅಂತ ಹೇಳಿದೆ, 23ರಲ್ಲಿ ಕೊರತೆ ಅಂತ ಹೇಳಿದೆ ನನ್ನ ಅಧ್ಯಯನದ ಫಲವಾಗಿ. ಹಿಂಗಾರು ಮತ್ತು ಮುಂಗಾರು ಎರಡೂ ಅದನ್ನು ಲಾಸ್ಟ್ ಇಯರ್ ನಾವು ನೋಡ್ದು. ಈ ವರ್ಷ ನಾನು ಕೊರತೆ ಅಂತ ಹೇಳಿದ್ದೀನಿ ಪತ್ರಿಕೆಯಲ್ಲಿ. ಅದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಪಶ್ಚಿಮ ಘಟ್ಟಗಳಲ್ಲಿ ಒಳ್ಳೆ ಮಳೆ ಬೀಳ್ತಾ ಇದೆ, ಆದರೆ ಮೈದಾನ ಪ್ರದೇಶದಲ್ಲಿ ಮಳೆ ಇಲ್ಲ. ಆಲ್ ಓವರ್ ಇಂಡಿಯಾ ಕೂಡ ಬಿಜಾಪುರದಲ್ಲಿ, ವಿಜಯಪುರದಲ್ಲಿ ಇವತ್ತು ಮಳೆಗಾಗಿ ಪ್ರಾರ್ಥನೆ ನಡೆದಿದೆ. ಕೆಲವು ಭಾಗಗಳಲ್ಲಿ ಮಳೆ ಆಗಿಲ್ಲ. ಆಲ್ ಓವರ್ ಇಂಡಿಯಾ ಈ ರೀತಿ ಅನ್ಇವನ್ ಡಿಸ್ಟ್ರಿಬ್ಯೂಷನ್ ಇದೆ. ಅದನ್ನು ಬಿಟ್ಟು ನಾವು ಈ ಘಟನೆಗೆ ಬರೋದಾದರೆ, ಈ ಘಟನೆ ಪಕ್ಕದ ಜಿಲ್ಲೆ, ಪಕ್ಕದ ರಾಜ್ಯ ಅಲ್ಲ, ಕೊಡಗು ಪಕ್ಕದ ವಯನಾಡು, ನಿಲಂಬೂರು ಪಕ್ಕದಲ್ಲೇ ಮಾಪಾಡಿ ಅನ್ನೋ ಊರು
ನಮ್ಮ ಗಡಿಗೆ ಹತ್ತಿರ ಇದೆ. ಸೊ ಅದನ್ನು ನಾನು ಅಧ್ಯಯನ ಮಾಡ್ತಾ ಇದ್ದೆ. ತುಂಬ ಒಂದು ಮೇಲ್ಮೈ ಬದಲಾವಣೆ ಮಾಡಿದ್ದಾರೆ ಅಲ್ಲಿ. ಆ ಪಕ್ಕದಲ್ಲಿ ಇಂಡಿಯಾದ ಲಾರ್ಜೆಸ್ಟ್ ರೆಸಾರ್ಟ್ ಇದೆ, ಅಷ್ಟರ ಮಟ್ಟಿಗೆ ಬದಲಾವಣೆ ಮಾಡಿದ್ದಾರೆ ಅಲ್ಲಿ. 1,000 ಕಾಟೇಜ್ಗಳ ಒಂದು ರೆಸಾರ್ಟ್, 10 ರೆಸಾರ್ಟ್ಗಳಿವೆ. ಸೊ ಆ ರೀತಿ ಮಾನವ ಒಂದು ಇಂಟರ್ವೆನ್ಷನ್ ಕೂಡ ಆಗಿದೆ ಅಲ್ಲಿ. ಅದು ಬಿಟ್ಟು ಮುಖ್ಯ ಕಾರಣ ನಾವು ಆಲೋಚನೆ ಮಾಡೋದಾದರೆ 570 ಮಿಲಿಮೀಟರ್ ಮಳೆ 12 ಗಂಟೆ ಒಳಗಡೆ ಬಿದ್ದಿದೆ. ಸೊ ಇದು ಒಂದು ಕಾರಣ. ಇದಕ್ಕೆ ಕಾರಣ ಏನು ಅದನ್ನು ನಾನು ನಿನ್ನೆ ಬೆಳಿಗ್ಗೆ ಕಾರಣ ಗೊತ್ತಾಗಿತ್ತು. 7 ಗಂಟೆಗೆ ನಾನು ಎವ್ರಿಡೇ ನಾನು ಸ್ಕ್ಯಾನ್ ಮಾಡ್ತೀನಿ ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಭೂಕಂಪಗಳಾಗ್ತಾ ಇವೆ, ವಾಲ್ಕನೋಗಳಾಗ್ತಾ ಇದೆ, ಅದು ನನ್ನ ಒಂದು ಆಪ್ ಮೂಲಕ ನನ್ನ ಕೈಗೆ ಸೇರುತ್ತೆ. 5 ನಿಮಿಷದೊಳಗಡೆ ಭೂಕಂಪದ ಮಾಹಿತಿ, ಅರ್ಧ ದಿನದೊಳಗಡೆ ಜ್ವಾಲಾಮುಖಿ ಮಾಹಿತಿ ನನಗೆ ಬರುತ್ತೆ. ಅದನ್ನು ಸ್ಟಡಿ ಮಾಡ್ತಾ ನಾನು ಗಮನಿಸಿದ್ದು, ಇಂಡಿಯನ್ ಓಷನ್ನಲ್ಲಿ ಟ್ರಿಪಲ್ ಜಂಕ್ಷನ್, ರೋಡ್ರಿಕ್ಸ್ ಟ್ರಿಪಲ್ ಜಂಕ್ಷನ್ ಅಂತ ಒಂದು ಪಾಯಿಂಟ್ ಇದೆ. ಅದರ ಸೌತ್ ವೆಸ್ಟಲ್ಲಿ ಇಂಡಿಯನ್ ಓಷನ್ ರಿಡ್ಜಲ್ಲಿ 5.4 ಮ್ಯಾಗ್ನಿಟ್ಯೂಡ್ನ ಒಂದು ದೊಡ್ಡ ಭೂಕಂಪ ಆಯಿತು. ಅದು ಸಮುದ್ರ ತಳದಲ್ಲಿ. ಆ ರೀತಿಯ ಭೂಕಂಪಗಳಾದಾಗ ಅವು ವಾಲ್ಕ್ಯಾನಿಕ್ ಅರ್ಥಕ್ವೇಕ್ಸ್, ಟೆಕ್ಟಾನಿಕ್ ಅರ್ಥಕ್ವೇಕ್ಸ್ ಅಲ್ಲ. ಟೆಕ್ಟಾನಿಕ್ ಅರ್ಥಕ್ವೇಕ್ಸ್ಗೂ ವಾಲ್ಕ್ಯಾನಿಕ್ ಅರ್ಥಕ್ವೇಕ್ಸ್ಗೂ ಭಾಳ ವ್ಯತ್ಯಾಸ ಇದೆ. ನಾವು ಪ್ರಪಂಚದಾದ್ಯಂತ ಇದುವರೆಗೂ ಎಲ್ಲ ಭೂವಿಜ್ಞಾನಿಗಳು ಸಬ್ಡಕ್ಷನ್ ಝೋನ್ ಮೇಲೆ ಭಾಳ ಗಮನ ಕೊಟ್ಟು ಅಬ್ಡಕ್ಷನ್ ಝೋನ್ ನೆಗ್ಲೆಕ್ಟ್ ಮಾಡಿದ್ದು. ಈಗ ನಾನು ಅಬ್ಡಕ್ಷನ್ ಸ್ಟಡಿ ಮಾಡ್ತಾ ಇದ್ದೀನಿ. ಅದರಿಂದಾಗಿ ಅದು ಗೋಚರಿಸ್ತು. 5.4 ಮ್ಯಾಗ್ನಿಟ್ಯೂಡ್ ಅರ್ಥಕ್ವೇಕ್ ಅಂದರೆ ಅಗಾಧವಾದ ಬೆಸಾಲ್ಟಿಕ್ ಮ್ಯಾಗ್ಮಾ ಹೊರಗಡೆ ಬರುತ್ತೆ, ಸಮುದ್ರ ತಳದಲ್ಲಿ ಹರಡುತ್ತೆ. ಅದರಿಂದ ಶಾಖ ನೀರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅದರಿಂದ ಆವಿ ಉತ್ಪತ್ತಿ ಆಗುತ್ತೆ. ಇದನ್ನು ನಾನು 6 ವರ್ಷದಿಂದ ನೋಡ್ತಾ ಇದ್ದೀನಿ. ಭಾಳಷ್ಟು ಘಟನೆ. ಅಂದರೆ ಇದಕ್ಕೂ ಕಾರಣ ಅದೇ ಕಾರಣ ನಾನು ಹೇಳ್ತಾ ಇದ್ದೀನಿ. ಪಿನ್ ಪಾಯಿಂಟೆಡ್ ಹೇಳ್ತಾ ಇದ್ದೀನಿ. 6 ವರ್ಷದ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಆ ಸಡನ್ ಅಂದರೆ ದೊಡ್ಡ ಮಳೆ ಎಷ್ಟರ ಮಟ್ಟಿಗೆ ಇದಕ್ಕೆ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ ಆಯಿತು? ಭೂಕಂಪನೂ ಅಷ್ಟೇ ದೊಡ್ಡ ಮಟ್ಟಿಗೆ ಅಲ್ಲಿ ಆಗಿರೋದು. ಬಟ್ ಇಲ್ಲಿ ಪರಿಣಾಮ ಪ್ರಪಂಚ, ನಾನು ಇದನ್ನೇ ಹೇಳ್ತೀನಿ, ಕೆಲವರೆಲ್ಲ ಕೇಳ್ತಾರೆ ಏನ್ರಿ ಹವಾಯಿ ಅಂತ ಹೇಳ್ತೀರಾ, ಅದಿರೋದಲ್ಲಿ ಕೊಡಗು ಇರೋದಲ್ಲಿ. ನೋಡಿ, ಭೂಮಿ ಒಂದೇ, ವಾಯುಗೋಳ ಒಂದೇ, ಈ ಅಟ್ಮಾಸ್ಫಿಯರ್ ಒಂದೇ. ಅಲ್ಲಿ ಯಾವ LOCಗಳಿಲ್ಲ, ಯಾವ ಬಾರ್ಡ್ರ್ಗಳು ಇಲ್ಲ. ಮೋಡಗಳು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಚಲಿಸ್ತವೆ, ಕೆಲವೊಮ್ಮೆ ಪ್ರದಕ್ಷಿಣೆ ಹಾಕೊಂಬರ್ತವೆ. ಅಷ್ಟು ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ. ಸೊ ಆ ರೀತಿ ಇತ್ತು. ನನ್ನ ಬೆಳಿಗ್ಗೆ ನನಗೆ ಅನ್ನಿಸ್ತು ಇದು ಕೇರಳ ಮತ್ತು ಕೊಡಗುಗೆ ದೊಡ್ಡ ಮಳೆ ಬರುತ್ತೆ ಅಂತ. ನಾನು ಮಾಧ್ಯಮಕ್ಕೆ ಬರಬೇಕಾಗಿತ್ತು, ಹೇಳಬೇಕಾಗಿತ್ತು. ಸೊ ಇದು ಏನಾಗಿದೆ ಅಲ್ಲಿ, ಒಂದು ನ್ಯಾಚುರಲ್ ರೀಸನ್ನು, ಇನ್ನೊಂದು ಹ್ಯೂಮನ್ ಇಂಟರ್ವೆನ್ಷನ್, ಎರಡೂ ಕೂಡ ಇದೆ. ಆ್ಯಂಡ್ ಇಳಿಜಾರು ಮಾಪಾಡಿಯಿಂದ ಕೆಳಗಡೆ ಬರ್ತಾ ಇದೆ. ಒಂದು ಸ್ವಲ್ಪ ದೂರ, ಒಂದು 10 ಕಿಲೋಮೀಟ್ರ್ ಬಂದಮೇಲೆ ಏಕ್ದಮ್ ಡ್ರಾಪ್ ಇದೆ. 2000 ಅಡಿಗಳ ಡ್ರಾಪ್ ಇದೆ. ಸ್ಕಾರ್ಪ್ ಸೆಕ್ಷನ್ ಇದೆ. ವೆಸ್ಟರ್ನ್ ಘಾಟ್ಸ್ ಎಡ್ಜ್, ಅದು ಆ ಎಡ್ಜ್ ಬಂದು ಕೋಸ್ಟಲ್ ಪ್ಲೇನ್ಸಿಗೆ ಬರುತ್ತೆ, ಕೇರಳದ ಪ್ಲೇನ್ ಏರಿಯಾಗೆ. ಸೊ ಅದು ಸಡನ್ನಾಗಿ ಸ್ಲೋಪ್ ಇರೋದ್ರಿಂದ ಹೆವಿ ಫ್ಲೋ ಆಗಿದೆ. ಆನ್ ದಿ ವೇ HSM ಪ್ರಕಾಶ್ ಅವರು ಹೇಳ್ತಾ ಇರೋದು ಅರ್ಧ ನ್ಯಾಚುರಲ್ ಕಾರಣಗಳಾದರೆ ಇನ್ನರ್ಧ ಮ್ಯಾನ್ಮೇಡ್, ಮನುಷ್ಯ ನಿರ್ಮಿತ ಕಾರಣಗಳು. ನಿಸರ್ಗದ ಮೇಲೆ ನಮಗೇನು ಕಂಟ್ರೋಲ್ ಇಲ್ಲ. ಸಮುದ್ರದ ಆಳದಲ್ಲಿ ಇವ್ರು ಹೇಳ್ತಾ ಇರುವಂಥ 5.4 ರಿಕ್ಟರ್ ಮಾಪಕದಲ್ಲಿನ ಭೂಕಂಪವನ್ನು ತಡೆಯುವ ಟೆಕ್ನಾಲಜಿ ಅಂತೂ ಸದ್ಯಕ್ಕಿಲ್ಲ. ಅದನ್ನೇನು ಮಾಡೋದಕ್ಕಾಗೋದಿಲ್ಲ. ಮನುಷ್ಯ ಇಂಟರ್ವೆನ್ಷನ್, ಮನುಷ್ಯನಿಂದ ಆದದ್ದೇನು? ಮೇಡಮ್, 570 ಮಿಲಿಮೀಟರ್ ಮಳೆ ಒಂದೇ ದಿವಸ ಆಯಿತು ಅಂತ. ಏನಿಷ್ಟು ಮಳೆ ಆಗೇ ಇಲ್ವಾ ಹಿಂದೆ ಯಾವತ್ತು? ಇಷ್ಟು ಮಳೆ ತಡ್ಕೊಳ್ಳೋ ಶಕ್ತಿ ನಮ್ಮ ವೆಸ್ಟರ್ನ್ ಘಾಟ್ ಸಿಗಿಲ್ವಾ? 570 ಮಿಲಿಮೀಟರ್ ತುಂಬ ಜಾಸ್ತಿ ಗಾತ್ರದ್ದು ಅಂತಲೇ ಹೇಳ್ಬೋದು. ಓಕೆ. ಅದು ಕ್ರಮೇಣವಾಗಿ ಜೂನಿಂದ ಸೆಪ್ಟೆಂಬರ್ವರೆಗೆ ಕ್ರಮೇಣವಾಗಿ ಆಗ್ತಾ ಇದ್ದಿದ್ದು. ಕ್ಲೈಮೇಟ್ ಚೇಂಜ್ ಯಾವುದೇ ಒಂದು ಇರ್ಬೋದು, ನ್ಯಾಚುರಲ್ ರೀಸನ್ಸ್ ಲೈಕ್ ಅರ್ತ್ಕ್ವೇಕ್ಸು ಇದು ಇರಬಹುದು, ಅಥವಾ ವಾಲ್ಕ್ಯಾನಿಕ್ ಎರಪ್ಷನ್ಸಿಂದನೂ ಇರ್ಬೋದು, ಅಥವಾ ಕ್ಲೈಮೇಟ್ ಚೇಂಜಿಂದನೂ ಕೂಡ ಇರ್ಬೋದು. ಆ ಎರಡರಿಂದನೂ ಕೂಡ ಆಗಿ ಒಟ್ಟಿನಲ್ಲಿ ಇವಾಗ ವೆಸ್ಟರ್ನ್ ಘಾಟ್ಸು ಸಫರ್ ಆಗ್ತಾ ಇದೆ. ವೆಸ್ಟರ್ನ್ ಘಾಟ್ಸು, ಈಸ್ಟರ್ನ್ ಘಾಟ್ಸು ಮತ್ತು ಹಿಮಾಲಯನ್ ಟೆರೇನ್ 3 ಜಾಗಗಳಲ್ಲಿ ನಮ್ಮ ಭಾರತದಲ್ಲಿ ತುಂಬ ಲ್ಯಾಂಡ್ಸ್ಲೈಡ್ಸ್ ಆಗೋ ಒಂದು ಪ್ರೆಡಿಕ್ಷನ್ನ GSIನವರು ಮಾಡಿದ್ದಾರೆ. ಅಲ್ಲಿ ಇಟ್ ಈಸ್ ವೆರಿ ಸಿವಿಯರ್, ಪರ್ಟಿಕ್ಯುಲರ್ಲಿ ವಯನಾಡ್ ಡಿಸ್ಟ್ರಿಕ್ಟ್ ಈಸ್ ವೆರಿ ವೆರಿ ಸಿವಿಯರ್ ಅಂತ ಕೂಡ ಅವರು ಮುಂಚೆನೇ ಪ್ರೆಡಿಕ್ಟ್ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಏನೇನು ಮಾಡಬೇಕು ಅನ್ನೋದು ಒಂದಷ್ಟು ಪ್ರಿಕಾಷನರಿ ಮೆಷರ್ಸ್ ಏನೇನು ತೊಗೋಬೇಕು ಅನ್ನೋದೂ ಕೂಡ ಎಲ್ಲ ಲಿಸ್ಟ್ ಆಗಿದೆ. ಬಟ್ ಅದು ಕಾರ್ಯರೂಪಕ್ಕೆ ಎಷ್ಟರ ಮಟ್ಟಿಗೆ ಬಂದಿದೆ ಅನ್ನೋದು ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಅರೆ, ಇದೊಳ್ಳೆ ಕಥೆ ಅಲ್ಲ. ಈಗ ಚಂಡಮಾರುತ ಬರುತ್ತೆ, ನಮಗೆ ಮೊದಲೇ ಮಾಹಿತಿ ಕೊಡ್ತಾರೆ. ಕೋಸ್ಟಲ್ ಏರಿಯಾದ ಹಳ್ಳಿಗಳನ್ನು ಖಾಲಿ ಮಾಡಿಸ್ತಾರೆ, ದೊಡ್ಡ ಪ್ರಮಾಣದಲ್ಲಿ ಖಾಲಿ ಮಾಡಿಸ್ತಾರೆ. ಚಂಡಮಾರುತ ಬಂತು, ಹೋಯಿತು, ಮರ ಬಿದ್ದು, ಮನೆ ಬಿದ್ದು, ಬಟ್ ಜನ ಸುರಕ್ಷಿತರಾಗಿದ್ದಾರೆ ಅಂತ ಸುದ್ದಿ ಓದ್ತೀವಿ ನಾವು. ಇಲ್ಲಿ ಯಾಕೆ ಲ್ಯಾಂಡ್ ಸ್ಲೈಡ್ ಆಗೋ ಸುದ್ದಿ ಮೊದಲೇ ಗೊತ್ತಿದ್ರೆ ಯಾಕೆ ಜನ ಖಾಲಿ ಮಾಡ್ತಿಲ್ಲ? ಮಳೆ ಎಷ್ಟು ಜಾಸ್ತಿ ಬರುತ್ತೆ ಶಾರ್ಟ್ ಡ್ಯೂರೇಷನಲ್ಲಿ ಅನ್ನೋದು ಗೊತ್ತಾಗಲ್ಲ. ಅದು ಸ್ವಲ್ಪ ಕಷ್ಟವಾಗಿ ಮೆಷರ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದ್ರೆ ನೀವು ಹೇಳೋದು ಹಳ್ಳಿ ಖಾಲಿ ಮಾಡಿಸ್ಬಿಟ್ಟು ಆಮೇಲೆ ಮಳೆನೇ ಬರಲಿಲ್ಲ, ಲ್ಯಾಂಡ್ ಸ್ಲೈಡ್ ಆಗದೆ ಹೋದರೆ
ವೃಥಾ ಖಂಡಿತ ಅಲ್ಲ. ಅಂಥ ಜಾಗಗಳಲ್ಲಿ ಕೆಲವು ಜಿಯೋಟೆಕ್ನಿಕಲ್ ಮೆಜರ್ಸ್ ಇದೆ, ಲೈಕ್ ಸಾಯಿಲ್ ನೇಲಿಂಗ್, ರಾಕ್ ಬೋಲ್ಟಿಂಗ್ ಅಂತ ಎಲ್ಲ ವೇರಿಯಸ್ ಜಿಯೋಟೆಕ್ನಿಕಲ್ ಮೆಜರ್ಸ್ ಇದೆ. ಆ ಜಿಯೋಟೆಕ್ನಿಕಲ್ ಮೆಜರ್ಸ್ನ ಮುಂಚಿತವಾಗಿ ನಾವು ಅಳವಡಿಸಿದರೆ ಎಷ್ಟೇ ಮಳೆ ಬಂದರೂ ನಾವು ಅಲ್ಲಿಂದ ಜಾಗ ಖಾಲಿ ಮಾಡುವಂಥ ರಿಕ್ವೈರ್ಮೆಂಟ್ ಇರಲ್ಲ. ಆ್ಯಂಡ್ ಆಫ್ಕೋರ್ಸ್ ನೀರು ಏನು ಬೀಳುತ್ತೆ, ಮಳೆ ಏನು ಬೀಳುತ್ತೆ, ಅದಕ್ಕೆ ಪ್ರಾಪರ್ ಆದ ಒಂದು ಡ್ರೈನೇಜ್ ಸಿಸ್ಟಮ್ನ ತಗೊಂಡು ಅದನ್ನು ಆ ಜಾಗದಿಂದ ತಕ್ಷಣ ಹರಿಯೋದಕ್ಕೆ ಬಿಟ್ಟಾಗ ಈ ಥರದ ತೊಂದರೆಗಳನ್ನ ಅವಾಯ್ಡ್ ಮಾಡ್ಬೋದು. ಎಸ್ ವಿನೋದ್, ಉತ್ತರಾಖಂಡ ಫ್ಲ್ಯಾಶ್ ಫ್ಲಡ್ ಆದಾಗ ನಾನು ಕವರೇಜಿಗೆ ಹೋಗಿದ್ದೆ. ಬದರಿ, ಕೇದಾರ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದ್ದು, ಸಾವಿರಾರು ಜನ. ಅಂದರೆ ಅದು ಬಿಡಿ, ಅದನ್ನು ದೊಡ್ಡ ಟ್ರ್ಯಾಜಿಡಿ ಅದು. ಅದನ್ನು ಕವರೇಜ್ ಮಾಡ್ತಾ ಇದ್ದಾಗ ನನಗೆ ಗೊತ್ತಾಗಿದ್ದೇನೆಂದರೆ, ಹಿಮಾಲಯದ ಬೆಟ್ಟಗಳೆಲ್ಲ ಫ್ರೆಜೈಲ್ ಬೆಟ್ಟಗಳು. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನೋ ಜೋಳದ ರಾಶಿ ಹೆಂಗೆ ಕುಸಿಯುತ್ತಲ್ಲ ಹಂಗೆ ಕುಸಿದು ಬಿಡ್ತಾವೆ. ಬಟ್ ಪಶ್ಚಿಮ ಘಟ್ಟಗಳು ಹಂಗಲ್ಲ, ಗಟ್ಟಿಯಾದ ಬೆಟ್ಟಗಳಿವು ಅಂತ. ಈ ಗಟ್ಟಿಯಾದ ಬೆಟ್ಟಗಳು ಹಿಂಗೆ ಕುಸಿದು ಹೋಗ್ತಿದ್ದಾವೆ ಅಂದರೆ ಎಚ್.ಎಸ್.ಎಂ. ಪ್ರಕಾಶ್ ಸರ್ ಹೇಳ್ದಂಗೆ ಜಗತ್ತಿನ ಅತಿ ದೊಡ್ಡ ರೆಸಾರ್ಟ್ ಕಟ್ತೀವಿ, ಹೋಮ್ ಸ್ಟೇಗಳನ್ನು ಮಾಡ್ತೀವಿ. ಚಿಕ್ಕಮಗಳೂರಿನಲ್ಲಿ 8,000 ಏನೋ ಹೋಮ್ ಸ್ಟೇಗಳಿದ್ದಾವಂತೆ. ಇದು ಮನುಷ್ಯ ನಿಸರ್ಗದ ಮೇಲೆ ಮಾಡಿದ ಅತ್ಯಾಚಾರಕ್ಕೆ ನಿಸರ್ಗ ತೀರಿಸಿಕೊಳ್ತಾ ಇರೋ ಸೇಡು ಅನ್ನಿಸ್ತಿದೆ ನನಗೆ. ನೀವು ಹೀಗೆಲ್ಲ ಮಾಡ್ತೀರಾ, ಬನ್ನಿ ನಾನು ತೋರಿಸ್ತೀನಿ ಏನು ಮಾಡಬಹುದು ಅಂತ. ಸುಮ್ಮನೆ ಬೆಟ್ಟ ಒಂದು ಸಲ ಮೈ ಕೊದಡುತ್ತಪ್ಪ, ದೇಶ ಬೆಚ್ಚು ಬಿದ್ದುಬಿಟ್ಟಿದೆ. ಕರೆಕ್ಟ್ ಅಲ್ವಾ? ಕರೆಕ್ಟು. ಆ್ಯಕ್ಚುಲಿ ನೀವು ಹೇಳಿದ್ದು ಕರೆಕ್ಟ್ ಇದೆ. ಇದನ್ನು ಮೇಡಮ್ ಹೇಳೋದಕ್ಕೆ ಒಂದು ಪಾಯಿಂಟ್ ಏನಂತಂದರೆ, ನನಗೆ ಸಿಕ್ಕ ಮಾಹಿತಿ ನಿನ್ನೆ ಅಲ್ಲಿ 24 ಅವರ್ಸ್ ಮುಂಚೆನೇ DC-ಗೆ ಒಂದಷ್ಟು ಅಲರ್ಟ್ಗಳು ಕೊಟ್ಟಿದ್ದಾರಂತೆ. ಏನಂತಂದರೆ, ಲೋಕಲ್ ಈ ವೆದರ್ನ ಅಬ್ಸರ್ವ್ ಮಾಡೋವಂಥವ್ರು ಕಳೆದ ಮುಂದಿನ 24 ಗಂಟೆಗಳಲ್ಲಿ ವಿಪರೀತ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತ ಹೇಳಿ ಅಲರ್ಟ್ನ ಅವರು ರೆಗ್ಯುಲರಾಗಿ ಸ್ಟಡಿ ಮಾಡ್ತಾರೆ ಅಂತ. ವಯನಾಡಲ್ಲಿ ತುಂಬ ಸಿವಿಯರ್ ಆಗಿ ಮಳೆನ ಸ್ಟಡಿ ಮಾಡುವಂತಹ ಟೀಮ್ಗಳಿದ್ದಾವೆ, ಪ್ರೈವೇಟ್ ಟೀಮ್ಗಳು. ಅವರು ಅಲರ್ಟ್ ಕೊಟ್ಟಿದ್ರಂತೆ. ಕೊಟ್ಟಾಗ್ಲೂ ಕೂಡ ಜಿಲ್ಲಾಡಳಿತ ಎಚ್ಚೆತ್ಕೊಂಡಿಲ್ಲ, ಅದಕ್ಕೋಸ್ಕರ ಅನಾಹುತ ಜಾಸ್ತಿ ಆಯಿತು ಅಂತ ಅನ್ನೋದು ಒಂದು ಮಾತು. ಅಂದರೆ ಮೇಡಮ್ ಹೇಳಿದ್ದಕ್ಕೆ ಹೇಳ್ತಾ ಇರೋದು ನಾನು. ಎರಡನೇದು, ಪ್ರಕೃತಿ ತೀರಿಸ್ಕೊಳ್ತಾ ಇರೋ ಸೇಡು ಅಂತ ನೀವು ಹೇಳಿದ್ರಲ್ಲ, ಇಲ್ಲಿ ಒಂದೇನು ಸಮಸ್ಯೆ ಆಗಿದೆ ಅಂತಂದರೆ, ವೆಸ್ಟರ್ನ್ ಘಾಟ್ಸ್ ನೀವು ಹೇಳ್ದಂಗೆ ಈಸ್ ಓಲ್ಡರ್ ದ್ಯಾನ್ ಹಿಮಾಲಯಾಸ್, ಅದಕ್ಕಿಂತನೂ ಹಳೆಯದು ಅಂತ ಹೇಳ್ತಾರೆ. ಮತ್ತು ನೀವು ಹೇಳಿದ್ರಿ ವಯನಾಡು ಪಶ್ಚಿಮ ಘಟ್ಟ ಸಾಲಲ್ಲೇ ಬರುತ್ತೆ ಅಂತ. ಇಡೀ ಪಶ್ಚಿಮ ಘಟ್ಟಗಳನ್ನ ತೊಗೊಂಡಾಗ ನಿಮಗೆ ದೊಡ್ಡ ಕೇಕು, ಅಂದರೆ ದೊಡ್ಡ ಪೋರ್ಷನ್ ಬರೋದೇ ಕರ್ನಾಟಕದಲ್ಲಿ. ಸೊ ಈಗೇನು ನಾವು ನೋಡ್ತಾ ಇದ್ದೀವಿ ಅನಾಹುತ, ಇದು ಇನ್ ಕೇಸ್ ಕರ್ನಾಟಕದಲ್ಲಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಅತಿ ಹೆಚ್ಚಿನ ನಷ್ಟ ಮತ್ತು ಅತಿ ಹೆಚ್ಚಿನ ಸಾವು ನೋವು ಆಗೋದು ಕರ್ನಾಟಕದ ಭಾಗದಲ್ಲಿ. ನೆಕ್ಸ್ಟ್ ಅಪಶಕನ ಮಾತಾಡಬೇಡಿ ಅಂತ, ಅದೇ ಆ ಥರ ಹೇಳೋದು, ಅಪಶಕನ ಮಾತಾಡಬೇಡಿ. ಸೊ ಅದೇನಾಗಿದೆ, ಈ ಥರದ್ದು ಒಂದು ವೆಸ್ಟರ್ನ್ ಘಾಟ್ಸಲ್ಲಿ ಈ ಥರದ್ದು ಇನ್ಸಿಡೆಂಟ್ಸ್ಗಳಾಗ್ತಾ ಇದ್ದಾವೆ ಅಂತ ತಂದಾಗ ಇಲ್ಲಿ ಒಂದೇನು ಸಮಸ್ಯೆ ಇದೆ ಅಂತಂದರೆ, ನಾವು ಮಾಧವ್ ಗಾಡ್ಗಿಳವ್ರನ್ನ ದೂರ್ತೀವಿ, TV ರಾಮಚಂದ್ರ ಅವ್ರನ್ನ ದೂರ್ತೀವಿ, ಕಸ್ತೂರಿ ರಂಗನ್ ಅವ್ರನ್ನ ದೂರ್ತೀವಿ. ನಿಮಗೆ ಗೊತ್ತಿರಲಿ, ಕೇರಳ ಈಸ್ ದ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಈ ಎಲ್ಲ ವೆಸ್ಟರ್ನ್ ಘಾಟ್ಸ್ದು ಎಕೋ ಸೆನ್ಸಿಟಿವ್ ಝೋನ್ಗಳನ್ನ ಡಿಕ್ಲೇರ್ ಮಾಡಿದಾಗ ಫಸ್ಟ್ ಅಪೋಸ್ ಮಾಡಿದ್ದು ಕೇರಳ, ಸೆಕೆಂಡ್ ಅಪೋಸ್ ಮಾಡಿದ್ದು ಗೋವಾ. ಇವರೆಲ್ಲ ಏನು ಮಾಡಿದ್ರು ಅಂತಂದರೆ, ಅದನ್ನು ಸರಾಸಗಟಾಗಿ ಹರಿದು ರೋಡಲ್ಲಿ ಪ್ರೊಟೆಸ್ಟ್ಗಳನ್ನ ಮಾಡಿ, ಆ ವರದಿಗಳನ್ನ ಬೆಂಕಿ ಹಚ್ಚಿ, ಪ್ರತಿಕೃತಿಗಳನ್ನ ದಹನ ಮಾಡಿ, ಇದೆಂಥದ್ದು ನಮಗೆ ಜನರ ಜೀವನವನ್ನು ಮೂರಾಬಟ್ಟೆ ಮಾಡುತ್ತೆ ಅಂತೆಲ್ಲ ಹೇಳಿದ್ರು. ಇವತ್ತಾಗಿದ್ದು ಅದೇ ಅಲ್ವಾ? ಎಸ್. ಸೊ ಆ ರಿಪೋರ್ಟ್ನ ನೀವು, ನಾನು ಹೇಳ್ತಿರೋದಂದ್ರೆ, ಇಲ್ಲಿ ಪರಿಸರವಾದಿಗಳನ್ನ ನೀವು ದೇಶದ್ರೋಹಿಗಳು, ಮಾನವ ವಿರೋಧಿಗಳು, ಮಾನವ ದ್ರೋಹಿಗಳು ಅಂತ ನೋಡ್ತಿರಲ್ಲ, ಹಂಗಲ್ಲ ಅದು. ಪಾಪ TV ರಾಮಚಂದ್ರ ಅವ್ರಿಗೆ ಮಾಧವ್ ಗಾಡ್ಗಿಳವ್ರಿಗೆ ಏನಿದೆ, ಕೇರಳದಲ್ಲಿ ಹೀಗಾದರೆ ಅಲ್ಲಿ ಹುಷಾರಾಗಿರಪ್ಪ ಅಂತ ಹೇಳಿದ್ರೆ ನೀವು ಅದನ್ನೇ ನೀವು ವಿರೋಧಿ ಅಂತ ಹೇಳಿಬಿಟ್ರೆ ಹೆಂಗೆ? ಸೊ ಇಲ್ಲಿ ಕೊಟ್ಟಿರೋಂತಹ ವರದಿಗಳು, ಕೊಟ್ಟಿರೋಂಥ ಸೈಂಟಿಫಿಕ್ ಸ್ಟಡೀಸ್ ಏನಿದೆ ಅದಕ್ಕೊಂದು ಅರ್ಥ ಇರುತ್ತೆ. ಆ ಎಲ್ಲ ರಿಪೋರ್ಟ್ಗಳನ್ನು ಮೂಲೆಗೆ ತುಂಬಿ ಎಸ್ದು ಡಸ್ಟ್ಬಿನ್ಗೆ ಹಾಕಿದ್ರು. ಇವತ್ತು ಅದೇ ಜನಗಳ ಮೇಲೆ ಸಮಾಧಿ ಆಗಿದೆ, ಭೂ ಸಮಾಧಿ ಆಗಿರೋದು ಅಲ್ಲಿಂದನೇ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ ಅಂತಂದರೆ, ನಮ್ಮಲ್ಲಿ ಸೈನ್ಸ್ ಯಾವಾಗ ಎಲ್ಲಿ ತನಕ ಫೋರ್ ಫ್ರಂಟಿಗೆ ಬರಲ್ಲ, ಈಗ ಹೇಳಿದ್ರಲ್ಲ, ಈಗ ನಮ್ಮ ವೆದರ್ ರಿಪೋರ್ಟ್ಸ್ ಆಗಿರ್ಬೋದು, ವಾಲ್ಕ್ಯಾನಿಕ್ ಎರಪ್ಷನ್ಸ್ ಆಗಿರ್ಬೋದು, ಇವೆಲ್ಲವೂ ಅದರಿಂದ ಒಂದು ಸ್ಟಡಿ ಇರುತ್ತೆ. ಅದನ್ನು ಯಾರೋ ಸೈಂಟಿಸ್ಟ್ಗಳು ಮುಂದೆ ಹೇಳಿದಾಗ ನಮ್ಮ ಆಡಳಿತಗಾರರು, ನಮ್ಮ ಅಧಿಕಾರಿಗಳು ಅದನ್ನು ಒಪ್ಕೋಬೇಕು. ಸೈನ್ಸ್ ಮುಂದೆ ಇನ್ಯಾವುದೂ ಇಲ್ಲ. ಅದನ್ನು ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಸೈನ್ಸ್ನ ಫಸ್ಟ್ ಪಕ್ಕಕ್ಕೆ ಇಟ್ಬಿಟ್ಟು ಪೊಲಿಟಿಕ್ಸು, ನಮ್ಮ ವೋಟ್ ಬ್ಯಾಂಕು ಇಂಥವೇ ತರ್ತಿದ್ದೀವಿ ನಾವು. ಆಮೇಲೆ ಪರಿಸರ ಹೋರಾಟದ ನೆಪದಲ್ಲಿ ಅದೆಲ್ಲನೂ ಆಗಿದೆ ರೀ. ಪಾಲಿಟಿಕ್ಸ್ ಏನಾಗಿಲ್ವಾ? ಅಲ್ಲ, ಆಗಿದೆ. ಅದೇ ಅದರಲ್ಲಿ ಪಾಲಿಟಿಕ್ಸ್ ಪೊಲಿಟಿಕ್ಸ್ ಎಲ್ಲದರಲ್ಲೂ ಇದೆ. ಅದು ಏನೋ ಎನ್ವೈರನ್ಮೆಂಟಲ್ ಪೊಲಿಟಿಕ್ಸೇ ಬೇರೆ ಇದೆ, ಸಪ್ರೇಟ್. ಅದು ಪರಿಸರ ರಾಜಕೀಯ ಅಂತ ಅನ್ನೋದು ಬೇರೆ ಇದೆ. ಬಟ್ ಕೆಲವೊಂದನ್ನು ನಾವು ಲಾರ್ಜರ್ ಪರ್ಸ್ಪೆಕ್ಟಿವಲ್ಲಿ ನೋಡೋಣ ಅಲ್ಲ. ಈಗ ಸರ್ ಹೇಳಿದ್ರು, ಆ ವೈತಿರಿ ರೆಸಾರ್ಟ್ ಅಂತ ಅನ್ನೋದು ಇದೆಯಲ್ಲ, ದಟ್ ಇಸ್ ದ ಲಾರ್ಜೆಸ್ಟ್ ರೆಸಾರ್ಟ್. ಅಲ್ಲಿ ಹೆಂಗಿದೆ ಅಂತಂದರೆ, ನೀವು ವಯನಾಡಿಗೆ ಹೋಗ್ಬಿಟ್ರೆ ನಿಮಗೆ ಎಲ್ಲಿ ಏನಿದೆ ಅಂತಲೇ ಗೊತ್ತಾಗಲ್ಲ. ಮರಕ್ಕಿಂತ ಜಾಸ್ತಿ ಹೋಮ್ ಸ್ಟೇಗಳು, ಗುಡ್ಡಕ್ಕಿಂತ ಜಾಸ್ತಿ ರೆಸಾರ್ಟ್ಗಳು, ಮತ್ತು ಎಲ್ಲಿ ನೋಡಿದ್ರೂ ನಿಮಗೆ ಡೆವಲಪ್ಮೆಂಟು. ನಾನೊಂದು ಸತಿ ಹೋದಾಗ ರೀಸೆಂಟಾಗಿ ನಿಮಗೆ ಹೊಸ ಅಡ್ವೆಂಚರ್ ಪಾರ್ಕ್, ಥೀಮ್ ಪಾರ್ಕ್ಗಳು ಏನೇನೋ ಬರ್ತಾ ಇದ್ದಾವೆ ಅಲ್ಲಿ. ನಿಮಗೆ ಕೇರಳನ ಯಾವ ಮಟ್ಟದಲ್ಲಿ ಪ್ರಕೃತಿ ಟೂರಿಸಮ್ ಅಂತ ಒಂದಿರುತ್ತೆ, ಇಕೋ ಸೆನ್ಸಿಟಿವ್ ಟೂರಿಸಮ್ ಅಂತ ಒಂದಿರುತ್ತೆ. ಇಕೋ ಸೆನ್ಸಿಟಿವ್ ಟೂರಿಸಮ್ಗಳನ್ನು ಮಾಡಿದ್ರೆ ಈ ರೀತಿಯಾದಂಥದ್ದು ಇರೋದಿಲ್ಲ.
ಅಲ್ಲಿ ಒಂದೇ ಒಂದು ಸಣ್ಣದು ಏನಂತಂದರೆ ಸಸ್ಟೈನಬಲ್ ಟೂರಿಸಮ್ ಅನ್ನೋ ಒಂದು ಹೊಸ ಪದ ಇದೆ. ಅಂದರೆ ಸುಸ್ಥಿರ ಪ್ರವಾಸೋದ್ಯಮ. ಪರಿಸರಕ್ಕೆ ಹಾನಿ ಆಗದೇ ಇರೋ ರೀತಿಯಲ್ಲಿ ನಾವು ಪ್ರವಾಸೋದ್ಯಮವನ್ನು ಮಾಡಿದ್ರೆ ಸಮಸ್ಯೆ ಆಗಲ್ಲ. ಪರಿಸರವನ್ನು ನಾಶ ಮಾಡಿ ಪ್ರವಾಸೋದ್ಯಮ ಮಾಡಿದ್ರೆ ನಾಳೆ ದಿವಸ ನಾವೇ ನಾಶ ಆಗ್ತೀವಿ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಅಜಿತ್. ಎಸ್ ಅನಂತ್ ಹೆಗಡೆ ಅವರಿದ್ದಾರೆ ಶಿರ್ಸೆಯಿಂದ. ಅನಂತ್ ಹೆಗಡೆ ಸರ್, ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಮಾತನಾಡುವಾಗ ಅನೇಕ ಸಲ ನಾನು ಹೇಳ್ತೀನಿ, ಟೂರಿಸಂ ಡೆವಲಪ್ ಮಾಡೋದಕ್ಕೆ ತುಂಬ ಸ್ಕೋಪ್ ಇದೆ, ಅಲ್ಲಿ ಏನೂ ಕೆಲಸ ಆಗಿಲ್ಲ, ಎಷ್ಟು ಕೆಲಸ ಮಾಡ್ಬೋದು, ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ಬೋದು ಉತ್ತರ ಕನ್ನಡದಲ್ಲಿ ಅಂತ ಮಾತಾಡ್ತಾ ಇರ್ತೀನಿ. ಇದನ್ನು ನೋಡಿದಾಗ ಉತ್ತರ ಕನ್ನಡ ಹಂಗೆ ಇದ್ರೆ ಚಂದ ಏನಪ್ಪ ಅಂತ ಅನ್ಸುತ್ತೆ. ಜಿಯಾಲಜಿಸ್ಟ್ ಬಹಳ ವಿವರವಾಗಿ ಹೇಳಿದ್ದಾರೆ. ಹಾ ಸರ್. ಈ 2009ರಲ್ಲೇನೆ ಕಾರವಾರದಲ್ಲಿ ಗುಡ್ಡ ಕುಸಿತ ಆಗಿ 19 ಜನ ಸತ್ತು ಹೋಗಿದ್ರು. 2009ರಲ್ಲೇನೆ. ಆಮೇಲೆ ಉತ್ತರಾಖಂಡದಲ್ಲಿ, ಹಿಮಾಚಲ್ ಪ್ರದೇಶದಲ್ಲೆಲ್ಲ ಆದ್ಮೇಲೆ ನಾವು ಇಡೀ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಇದರ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿವಿ. 2020ನೇ ಇಸ್ವಿ 19ರ ಕೊನೆಯಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾದಾಗ ನಾನು ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ಇದ್ದೆ. ಆಗ ಅವರಿಗೆ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ, ಇಲ್ಲ ಇಡೀ ವೆಸ್ಟರ್ನ್ ಘಾಟು ಇದು ಬಹಳ ಸೆನ್ಸಿಟಿವ್ ಇದೆ, ಈ ಯಾವುದು ಲ್ಯಾಂಡ್ ಸ್ಲೈಡ್ಸ್ ಬಗ್ಗೆ ಒಂದು ಸರಿಯಾದ ಅಭ್ಯಾಸ ಮಾಡಿಸ್ರಿ. ಅವರು ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ನನಗೇನೆ ಹೇಳಿ ಎಲ್ಲಾ ಎಕ್ಸ್ಪರ್ಟ್ಸ್ ಇಟ್ಕೊಂಡು ಇಸ್ರೋದವ್ರಿದ್ರು, ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರಿದ್ರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಟಿ.ವಿ. ರಾಮಚಂದ್ರ ಇದ್ರು, ಅವರು ಪರಿಸರ ವಿಜ್ಞಾನಿ ಡಾಕ್ಟರ್ ಕೇಶವ್ ಕೊರಸೆ ಇದ್ರು. ಇವ್ರು ಎಲ್ಲಾರನ್ನೂ ಇಟ್ಕೊಂಡು 1 ವರ್ಷ ಇಡೀ ಪಶ್ಚಿಮ ಘಟ್ಟದಲ್ಲಿ ಓಡಾಡಿದ್ದೀವಿ. ಕೊಡಗಿನಿಂದ ಬೆಳಗಾವಿ ಖಾನಾಪುರದವರೆಗೆ, ಈಚೆ ಕಡೆಗೆ ದಕ್ಷಿಣ ಕನ್ನಡದಿಂದ ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರ್ವರೆಗೆ ಎಲ್ಲೆಲ್ಲ ಭೂಕುಸಿತ ಆಗಿದೆ ಎಲ್ಲಾ ಸ್ಥಳಗಳಿಗೆ ಹೋಗಿ ಬಂದ್ವಿ. ಮತ್ತು ಏಪ್ರಿಲ್ 21ರಲ್ಲಿ ಅವರಿಗೆ ವರದಿ ಕೊಟ್ವಿ, ವಿಸ್ತೃತವಾದಂತಹ ವರದಿ ಕೊಟ್ವಿ. ಅರಣ್ಯ ಇಲಾಖೆಯವರು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಇದ್ರು. ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಅಭಿಪ್ರಾಯ ತಗೊಂಡು ಸರಿಯಾದ ರೀತಿಯಲ್ಲಿ ಜಿಯಾಲಜಿಸ್ಟ್ ಇದ್ರು, ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಇದ್ರು. ಇದು ವಿಷಯ ಇರೋದು, ನಿಮ್ಗೆ ಒಂದು ಪೊಲಿಟಿಕಲ್ ವಿಲ್ ಬೇಕು ಇದನ್ನ ಜಾರಿ ಮಾಡ್ಲಿಕ್ಕೆ. ಈ ರೀತಿ ಪಶ್ಚಿಮ ಘಟ್ಟದಲ್ಲಿ ಹೋಗಿ ಗುಡ್ಡದ ಮೇಲೆ, ನಾನು ಅದೇ ಪಶ್ಚಿಮ ಘಟ್ಟದ ಮಧ್ಯದಲ್ಲಿ ಗುಡ್ಡದ ಬುಡದಲ್ಲೇ ವಾಸ ಮಾಡ್ತೀನಿ ಈಗ್ಲೂ. ಇವತ್ತು ಅದೇ ಹಳ್ಳಿಯಿಂದ ಬಂದು ಮಾತಾಡ್ತಿದ್ದೀನಿ, ಅಲ್ಲಿ ನೆಟ್ವರ್ಕೇ ಇಲ್ಲ ನಮ್ಮ ಊರಲ್ಲಿ. ಇಂಥ ಸಂದರ್ಭದಲ್ಲಿ ಈಗೇನಾಗಿದೆ, ಗುಡ್ಡದ ಮೇಲೆ ನೀವು ರಸ್ತೆ ಮಾಡ್ತೀರಿ, ಗುಡ್ಡದ ಮೇಲೆ ಮೈನಿಂಗ್ ಮಾಡ್ತೀರಿ, ಗುಡ್ಡದ ಮೇಲೆ ರೆಸಾರ್ಟ್ ಕಟ್ತೀರಿ. ಕೆಳಗ್ ಬುಡದಲ್ಲಿದ್ದ ಹಳ್ಳಿಲಿರೋರು, ರೈತರು, ವನವಾಸಿಗಳು, ಅತ್ಯಂತ ಶ್ರಮಿಕ ವರ್ಗದವರು ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಕೃಷಿ ಕಾರ್ಮಿಕರು. ಅವ್ರ ಮನೆಗಳು ಯಾವ ರೀತಿ ಇದೆ ಪಾಪ. ಅಂತ ಸಂದರ್ಭದಲ್ಲಿ ಗುಡ್ಡ ಇಡೀದು ಕುಸಿದು ಬಿದ್ದಾಗ ಈ ರೀತಿ, ಇವತ್ತು ಬೆಳಗ್ಗೆ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟದಲ್ಲಿ, ಅಲ್ಲಿ ಕೇರಳದಲ್ಲಿ ನಿನ್ನೆ ಆಯ್ತಲ್ಲ, ಅದೇ ರೀತಿ ಬೆಳಗ್ಗೆ ಒಂದು 4-5 ಗಂಟೆಗೆ ಭಾರಿ ಮಳೆ ಆಯ್ತು. ಅದೇ ರೀತಿ ಮಳೆ ಎಷ್ಟೊತ್ತಿಗೆ ಹೇಗ್ ಬೀಳ್ತದೆ ಅಂತ ಗೊತ್ತಿಲ್ಲ. ಫಾರ್ ದ ಲಾಸ್ಟ್ 15 ದಿವಸಗಳಿಂದ 20 ದಿವಸಗಳಿಂದ ಇಡೀ ಪಶ್ಚಿಮ ಘಟ್ಟದಲ್ಲಿ ಎಲ್ಲಾ ಕಡೆಗಳಲ್ಲಿ ಭಾರಿ ಮಳೆ ಆಗಿದೆ. ಇದನ್ನ ನಾವ್ ಯಾರು ನಿರೀಕ್ಷೆನೆ ಮಾಡಿರ್ಲಿಲ್ಲ. ಯಾರ ಹವಾಮಾನ ತಜ್ಞರಿದ್ದಾರೆ ಅವರೂ ಕೂಡ ಅವ್ರಿಗೆ ಹೇಳಲಿಕ್ಕೆ ಆಗ್ಲಿಲ್ಲ, ಮಳೆ ಸಾಮಾನ್ಯ ಮಳೆ ಅಂತಲೇನೆ ಹೇಳಿದ್ದು. ಹೀಗಾಗಿ ಇದನ್ನ ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಳೆದ ವರ್ಷ ಏನು ಈ ಶಿರೂರು ಗುಡ್ಡ ಮೊನ್ನೆ ಆಯ್ತಲ್ಲ, ಅದನ್ನ ಪ್ರತಿ ವರ್ಷನೂ ನ್ಯಾಷನಲ್ ಹೈವೇ ಅಥಾರಿಟಿ ಅವರಿಗೆ ಕಾರವಾರ ಮಂಗಳೂರು ಹೈವೇನಲ್ಲಿ ನೀವು ಅತ್ಯಂತ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದೀರಿ ಅಂತ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ವಿ, ನ್ಯಾಷನಲ್ ಹೈವೇ ಅಥಾರಿಟಿ ಅವ್ರಿಗೆ ಹೇಳಿದ್ವಿ, ಮಿನಿಸ್ಟರ್ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಯಾವುದು ಕೇಂದ್ರ ಸರ್ಕಾರದವರು MOF ಇದೆ ಅವರಿಗೆ ಹೇಳಿದ್ವಿ. ಅವ್ರದ್ದೊಂದು ತಜ್ಞ ತಂಡ ಕರೆಸಿದ್ವಿ. ನಾವು ಒಂಥರ ಒತ್ತಡ ಹಾಕಿದ್ವಿ ಅವ್ರ ಮೇಲೆ. ಹಾಕಿ ಅವ್ರು ಬಂದು 2022ರಲ್ಲಿ ಒಂದು ರಿಪೋರ್ಟ್ ಕೂಡ ಕೊಟ್ರು. ಏನ್ ಮಾಡಿದ್ರಿ, ಕಸ ಬಿಸಾಕಿದ್ರಿ. 21 ವೆಸ್ಟರ್ನ್ ಈ ಒಂದು ಲ್ಯಾಂಡ್ ಸ್ಲೈಡ್ ರಿಪೋರ್ಟ್ ಏನ್ ಮಾಡಿದ್ರಿ, ಪಕ್ಕಕ್ಕಿಟ್ರಿ. ಯಾರು ಇಲ್ಲ, ಅವರು ಶ್ರೀನಿವಾಸ್ ರೆಡ್ಡಿ ಇದ್ದಾರೆ, ಕೇಳಿ ಅವರಿಗೆ. ಆದ್ರೆ ಈ ಎಲ್ಲದಕ್ಕೆ ನೀವು ಸರ್ಕಾರದಲ್ಲಿ ಈಗದು ಯಾವ ಇಲಾಖೆ ಇದೆ, ಅರಣ್ಯ ಇಲಾಖೆ ಮುಖ್ಯವಾಗಿ ಮತ್ತು ನಮ್ಮ ರೆವೆನ್ಯೂ ಇಲಾಖೆಯವರು ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಗಮನ ಹಾಕಿ ಜಿಲ್ಲಾ ಮಟ್ಟದಲ್ಲಿ ಇದಕ್ಕೆ ವಿಪತ್ತು ನಿರ್ವಹಣಾ ಕೇಂದ್ರ ಇದೆ, ಅವ್ರಿಗೆಲ್ಲ ಮಾಹಿತಿನೂ ಇದೆ. ಉತ್ತರ ಕನ್ನಡ ಜಿಲ್ಲೆ ಒಳಗೆ ಕೇರಳದ ವಯನಾಡ್ನಲ್ಲಿ ಯಾವ ಜಾಗಗಳು ಸೂಕ್ಷ್ಮ ಇದೆ, ಅಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ. ನಾವು ಎಚ್ಚರಿಕೆ ತಗೊಂಡಿಲ್ಲ. ಒಂದು. ಎರಡನೇದು, ಬೇಕಾಬಿಟ್ಟಿ ನಮ್ಮೆಲ್ಲಾ ಜನಪ್ರತಿನಿಧಿಗಳು ಸೇರಿ ನನಗೆ ಹೈವೇ, ನ್ಯಾಷನಲ್ ಹೈವೇ ಬೇಕು, ಇದೆಲ್ಲ ಇದೇ ಘಟನೆ ನಡೀತಾ ಇದೆ. ಕೇವಲ 15 ದಿವಸದಿಂದ ಶಿವಮೊಗ್ಗದಲ್ಲಿ ಒಂದು ಮೀಟಿಂಗ್ ಆಗ್ತದೆ. ಆ ಮೀಟಿಂಗ್ ನಲ್ಲಿ ನ್ಯಾಷನಲ್ ಹೈವೇ ಇದೆ, ಬೆಂಗಳೂರು ಹೊನ್ನಾವರ ಹೈವೇ, ಈ BH ರೋಡ್ ಅನ್ನ ನಾನು
ಬೇರೆ ಕಡೆಗಳಲ್ಲಿ ತಗೊಂಡು ಹೋಗಿ ದೂರ ಕಡಿಮೆ ಮಾಡ್ಬೇಕು ಅಂತ ಹೇಳಿ ಸಾಗರದ ಹತ್ರ ಒಂದ್ ಕಡೆಗೆ 4 ಕಿಲೋಮೀಟರ್ ದೊಡ್ಡದಾದಂತಹ ಪರ್ವತವನ್ನು ಸೀಳೋದಕ್ಕೆ ಹೊರಟ್ರು. ನಾವು ಅದನ್ನ ವಿರೋಧ ಮಾಡಿ ನಿಲ್ಸಿದ್ವಿ ತಾತ್ಕಾಲಿಕವಾಗಿ. ಅವ್ರು ಆದ್ರೂ ಹೇಳ್ತಾ ಇದ್ದಾರೆ ಇನ್ನೂ ಅದನ್ನ ಚೇಂಜ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಈ ತರ ಪರಿಸ್ಥಿತಿ ಇದ್ರೆ ಡೆವಲಪ್ಮೆಂಟ್ ನಿಜವಾಗಿ ಬೇಕು, ನಮಗೆ ಬೇಡ ಅಂತ ನಾವ್ ಹೇಳೋದಿಲ್ಲ. ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಇವತ್ತು ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಆದವಂತವ್ರು ಆ ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಒಂದು ದೊಡ್ಡದಾದಂತ ರಿಪೋರ್ಟ್ ರೆಡಿ ಮಾಡಿಟ್ಟಿದ್ದಾರೆ ಅಲ್ಲಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ, ವಿಕಾಸಸೌಧದಲ್ಲಿ, ಸೊ MS ಬಿಲ್ಡಿಂಗ್ ನಲ್ಲಿ. ಇಂಥ ಸಂದರ್ಭದಲ್ಲಿ ಈ ರಿಪೋರ್ಟ್ ಗಳನ್ನ ಜಾರಿ ಮಾಡ್ರಿ ನೀವು. ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಏನು? ಈ ಸುಸ್ಥಿರ ಅಭಿವೃದ್ಧಿ ಅಂತಂದ್ರೆ ಎಲ್ಲಿ ಆ ಪ್ರದೇಶಕ್ಕೆ ಅನ್ವಯವಾಗೋ ರೀತಿನಲ್ಲಿ ನಾನು ಹೈವೇನ ಮಾಡ್ಬೇಕು. ವೆಸ್ಟರ್ನ್ ಘಾಟ್ಗೆ ಸೆಪರೇಟ್ ಆದಂತ ಹೈವೇ ಒಂದು ರೂಪುರೇಷೆಗಳು, ಒಂದು ಪಾಲಿಸಿ ಬೇಕು, ಯಾವ ರೀತಿ ರಸ್ತೆ ನಿರ್ಮಾಣ ಮಾಡಬೇಕು. ಅಂದ್ರೆ ತಾವು ಹೇಳೋದು ತಾವು ಸಾರಾಸಗಟಾಗಿ ಇಲ್ಲಿ ಏನು ಮಾಡಬೇಡಿ, ಅಭಿವೃದ್ಧಿ ಅವಶ್ಯಕತೆ ಇಲ್ಲ ಅಂತ ಏನ್ ಹೇಳ್ತಿಲ್ಲ ನೀವು. ಇರುವ ಪ್ಲಾನ್ ನಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೋಬೇಕು. ಎಲ್ಲಿ ವೆಸ್ಟರ್ನ್ ಘಾಟ್ ಅಲ್ಲಿ ನಾನು Yes, yes, got it, ಪ್ಲೇನ್ got it. ಏರಿಯಾಸ್ ಅಲ್ಲಿ ಆಯ್ತು ಮಾಡಿ. ಆದ್ರೆ ನಾವೀಗ ಇನ್ನೂನು ಅದು ಸಪರೇಟ್ ಡಿಪಾರ್ಟ್ಮೆಂಟ್, ರಸ್ತೆ ಡಿಪಾರ್ಟ್ಮೆಂಟ್ ಬೇರೆ, ಅವ್ರು ಮಾಡ್ತಾ ಹೋಗ್ತಾರೆ. ನನ್ಗೆ ಇದಕ್ಕೆ ಸಂಬಂಧ ಇಲ್ಲ ಜಿಲ್ಲಾಧಿಕಾರಿಗಳಿಗೆ. ನಾವೀಗ ಅದೇ ನಾನು ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಕೊಟ್ಟಿಗೆ ಆಹಾರದಲ್ಲಿ ಭೂಕುಸಿತ ಆಯ್ತು. ಯಲ್ಲಾಪುರದಲ್ಲಿ ದೊಡ್ಡದಾದಂತಹ ಹಳ್ಳಿ ಕಳಚೆನಲ್ಲಿ ಕಾಳಿ ಕಣಿವೆ, ಅದು ಕೆಳಗಡೆ ದೊಡ್ಡ ಡ್ಯಾಮ್ ಇದೆ. ಅಂತ ಪ್ರದೇಶದಲ್ಲಿ ಕುಸಿತ ಆಗಿ 5 ಜನ ಸತ್ತು, ಇಡೀ ಹಳ್ಳಿ ಕುಸಿತ ಆದ್ರೆ ಅವರು ಯಲ್ಲಾಪುರ ಟೌನ್ ಇಂದ 40 ಕಿಲೋಮೀಟರ್ ಇವತ್ತು 60 ಜನ ರೈತರು ದಿನ ಓಡಾಡ್ತಾ ಇದ್ದಾರೆ. ಅವ್ರಿಗೆ ಏನ್ ಪರಿಹಾರ ಪುನರ್ವಸತಿ ಮಾಡಿದ್ರಿ? Correct, ನಿಮ್ಮ ಪಾಲಿಸಿನಲ್ಲಿ ಚೇಂಜ್ ಮಾಡ್ರಿ. ಪಾಲಿಸಿನಲ್ಲಿ ಪುನರ್ವಸತಿ ಪ್ರೋಗ್ರಾಮು ಲ್ಯಾಂಡ್ ಸ್ಲೈಡ್ ಸಪರೇಟ್ ಮಾಡ್ಕೊಡ್ರಿ. ಇವತ್ತು ಇಲ್ಲ ಅದು ಆ ರೀತಿನಲ್ಲಿ. ಅನಂತ ಹೆಗಡೆ, ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ ರೀ. ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇಷ್ಟು ಜನ ತಜ್ಞರನ್ನ ಮಾತನಾಡಿಸಿದಾಗ ಪ್ರಶಾಂತ್ ಕೂಡ ಒಪ್ಕೊಳ್ತಾರೆ ಅಂತ ಅನ್ಸುತ್ತೆ. ಹೇಗೆ ಚಂಡಮಾರುತ ಬರೋದನ್ನು ಮೊದಲೇ ಪ್ರಿಡಿಕ್ಟ್ ಮಾಡಬಹುದು, ಹೇಗೆ ಭೂಕಂಪ ಆಗಬಹುದು ಅನ್ನೋದನ್ನು ಮೊದಲೇ ಪ್ರಿಡಿಕ್ಟ್ ಮಾಡಬಹುದು, ಅದೇ ರೀತಿಯಲ್ಲಿ ಭೂಕುಸಿತವನ್ನು ಪ್ರಿಡಿಕ್ಟ್ ಮಾಡಬಹುದು. ಇಂಥ ಜಾಗದಲ್ಲಿ ಭೂಮಿ ಕುಸಿಯುತ್ತೆ ಅಂತ ವೈಜ್ಞಾನಿಕವಾಗಿ ಹೇಳಬಹುದು ಮತ್ತು ಅದನ್ನು ತಪ್ಪಿಸೋದಕ್ಕೆ ಏನೇನು ಮಾಡಬೇಕು ಅನ್ನುವ ಸಲಹೆಯನ್ನು ವಿಜ್ಞಾನಿಗಳು ಕೊಡ್ತಾರೆ. ಮಾಡಬೇಕಾದವರು ಯಾರು? ರಾಜಕಾರಣಿಗಳು. ಅವ್ರು ಮಾಡೋದಿಲ್ಲ ಅದನ್ನು. ಪ್ರಶಾಂತ್, ತಜ್ಞರು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡ್ವಿ. ನೆನ್ನೆ ಎಲ್ಲ ಓದ್ತಾ ಇದ್ದೆ ನಾನು. ಈ ಭೂಮಿಯ ಮೇಲೆ ಮೊಟ್ಟ ಮೊದಲ ಜೀವ ಅಮೀಬಾ ಕಾಣಿಸಿಕೊಂಡ ಅವಧಿಯಿಂದ ಇಲ್ಲಿಯ ತನಕ ಅವಧಿಯನ್ನು 24 ಗಂಟೆಗಳು ಅಂತ ಕನ್ಸಿಡರ್ ಮಾಡಿದ್ರೆ ಮನುಷ್ಯ ಹುಟ್ಟಿ 4 ಸೆಕೆಂಡ್ ಆಗಿದೆಯಂತೆ. ಮೊದಲ ಜೀವ ಹುಟ್ಟಿದ ಅವಧಿಯಿಂದ ಇಲ್ಲಿಯ ತನಕದ ಅವಧಿಯನ್ನು 24 ಅವರ್ಸ್ ಅನ್ಕೊಂಡ್ರೆ ಮನುಷ್ಯ ಹುಟ್ಟಿ ಬರೀ 4 ಸೆಕೆಂಡ್ ಆಗಿದೆ. ಈಗ ನೋಡ್ರಿ ಏನೆಲ್ಲ ಮಾಡಿಟ್ವಿ ನಾವು ಭೂಮಿನ. ಅದಕ್ಕೆ ನೋಡಿ, ದೇಹವೂ ಕೂಡ ಯಾವುದಾದ್ರೂ ಮುಂದೆ ನಡೀತಕ್ಕಂಥ ಅವಘಡಗಳಿಗೆ ಸಿಂಪ್ಟಮ್ಸ್ ರೂಪದಲ್ಲಿ ಹೇಳ್ತಾ ಇರುತ್ತೆ. ಹೌದು, ಡಾಕ್ಟರ್ಸ್ ಹೇಳೋದೇನು? ಆಗ ಎಚ್ಚೆತ್ಕೊಳ್ಳಿ. ನೀವು BP ಚೆಕ್ ಮಾಡ್ಲಿಕ್ಕೆ ಹೋದರೆ ಹೇಳಲ್ವಾ ವಾಕಿಂಗ್ ಮಾಡಿ, ಸಿಹಿ ತಿನ್ನಬೇಡಿ, ಎಲ್ಲ ಯಾಕೆ ಹೇಳ್ತಾರೆ? ಮುಂದಾಗ್ತಕ್ಕಂಥ ಅವಘಡಗಳನ್ನು ತಪ್ಪಿಸೋದಕ್ಕೆ. ಪ್ರಾಯಶಃ ಕಳೆದ 8-10 ವರ್ಷಗಳಿಂದ ಅಥವಾ ಅದಕ್ಕಿಂತ ಮುಂಚೆಯಿಂದ ಇರ್ಬೋದು, ಆದರೆ ಒಂದು ರೀತಿ ಮ್ಯಾಸಿವ್ ಡಿಫಾರೆಸ್ಟೇಷನ್ನ ಜೊತೆಗೆ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿಗಳಿರ್ಬೋದು, ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡ್ತಾಯಿದ್ದೀವಿ, ಹೇಳದಂತೆ ದೊಡ್ಡ ದೊಡ್ಡ ರೆಸಾರ್ಟ್ಸ್ಗಳು, ಹೋಮ್ ಸ್ಟೇಗಳು ರೆಗ್ಯುಲೇಟ್ ಇಲ್ಲದೆ ಕಟ್ಟಲಿಕ್ಕೆ ಅವಕಾಶವನ್ನು ಕೊಡ್ತಾಯಿದ್ದೀವಿ. ಆ ಕಾರಣದಿಂದ ಲ್ಯಾಂಡ್ಸ್ಲೈಡ್ ಇವತ್ತಿಲ್ಲ ನಾಳೆ ಆಗೋದು ಅಂತಕ್ಕಂಥದ್ದು ಗೊತ್ತಿರುವ ವಿಚಾರ. ಅದಕ್ಕೆ ಪ್ರಿಕಾಷನ್ಸ್ ಅಂತ ಏನು ತೆಗೆದುಕೊಂಡಿದ್ದೀವಿ? ಇಲ್ಲಿ ಎಲ್ಲ ಬರೋದು ಕೊನೆಗೆ ರೆಗ್ಯುಲೇಷನ್ ನಮ್ಮ ದೇಶದಲ್ಲಿ ಎಷ್ಟು ಕಟ್ಟುನಿಟ್ಟಾಗಿ ಮಾಡ್ತೀವಿ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ. ಈಗ ನಿಮಗೆ ಲ್ಯಾಂಡ್ಸ್ಲೈಡ್ ಪ್ರೋನ್ ಝೋನ್ಸ್ಗಳು ಇದ್ದೇ ಇರ್ತವೆ. ಆ ಲ್ಯಾಂಡ್ಸ್ಲೈಡ್ ಪ್ರೋನ್ ಝೋನ್ಸ್ಗಳಲ್ಲಿರ್ತಕ್ಕಂಥ ಹೇಳ್ತಾ ಇದ್ದಲ್ಲ, ವಯನಾಡು ಮೋಸ್ಟ್ ಸೆನ್ಸಿಟಿವ್ ಅಂತ. ಅಲ್ಲಿನ ಮನೆಗಳನ್ನು, ಹಳ್ಳಿಗಳನ್ನು ಶಾಶ್ವತವಾಗಿ ಮತ್ತೊಂದು ಕಡೆ ಸ್ಥಳಾಂತರಗೊಳಿಸ್ಲಿಕ್ಕೆ ಎಲ್ಲ ಝೋನ್ಗಳನ್ನು ಮಾಡಲಿಕ್ಕಾಗಲ್ಲ. ಕರೆಕ್ಟ್. ಸ್ಥಳಾಂತರ ಮಾಡಲಿಕ್ಕೆ ಅಲ್ಲಿ ವೈಜ್ಞಾನಿಕವಾಗಿ ಆ ಡೆಬ್ರೀಸ್ ಕೆಳಗೆ ಬೀಳದಂತೆ ತಡಿಲಿಕ್ಕೆ ಏನು ಮೆಕ್ಯಾನಿಸಮ್ಸ್ ತೆಗೆದುಕೊಂಡಿದ್ದೀವಿ? ಈಗ ಶಿರೂರುಗ ನೋಡಿದ್ರೆ ಅದರ ಮುಂಚೆ ಲ್ಯಾಂಡ್ಸ್ಲೈಡ್ ಆಗೋದಕ್ಕಿಂತ ಮೊದಲಿನ ದೃಶ್ಯಗಳೇನಿದೆಯಲ್ಲ, ಆ ದೃಶ್ಯಗಳನ್ನು ನೋಡಿದ್ರೆ ಯಾವನಿಗಾರು ಅರ್ಥ ಆಗುತ್ತೆ. ಈ ಬೆಟ್ಟ ಯಾವುದೇ ಕ್ಷಣದಲ್ಲಾದರೂ ಕುಸಿದು ಬೀಳುತ್ತೆ. ಅಲ್ಲಿ 90 ಡಿಗ್ರಿ ಸ್ಲೋಪ್ನಲ್ಲಿ ಬೆಟ್ಟ ಕತ್ತರಿಸಿ ನೀವು ರೋಡ್ ಮಾಡ್ತೀರಿ. 90 ಡಿಗ್ರಿ ಸ್ಲೋಪ್ನಲ್ಲಿ ಎಲ್ ಶೇಪ್ನಲ್ಲಿ ರೋಡು. ಯಾಕೆ? ಅರಣ್ಯ ಇಲಾಖೆ ಅಧಿಕಾರಿಗಳು ಜಾಸ್ತಿ ಜಾಗ ಕೊಡಲಿಲ್ಲ ಅಂತ ಆ ಕಡೆ, ಅದಕ್ಕೆ ಎಲ್ ಶೇಪ್ನಲ್ಲಿ ಕಟ್ ಮಾಡಿಟ್ರಿ. ಹಿಂಗೆ ಅದೇ ಕಟ್ಟಿರೋ ಗೋಡೆನೇ ನಿಲ್ಲೋದಿಲ್ಲ, ಮಣ್ಣಿನ ಬೆಟ್ಟ ನಿಲ್ಲುತ್ತಾ? ಅಲ್ಲ, ಅದೇ ಇನ್ನೊಂದೇನೆಂದರೆ, ಈ ವಯನಾಡು ಹೇಳಿದ್ರಲ್ಲ ನೀವು, 5 ಹಳ್ಳಿ ಹೇಳಿದ್ರಲ್ಲ, 5 ಹಳ್ಳಿನಲ್ಲಿ 3 ಹಳ್ಳಿಗಳು ಮಾಧವ್ ಗಾಡ್ಗಿಳವರು ಕೊಟ್ಟಿರುವಂತಹ ಎಕೋ ಸೆನ್ಸಿಟಿವ್ ಝೋನಲ್ಲಿ ಬರುವಂತಹ ಹಳ್ಳಿಗಳು.
ಆ ಹಳ್ಳಿಗಳಲ್ಲಿ ಆ ರಿಪೋರ್ಟ್ ಇನ್ ಕೇಸ್ ಇಂಪ್ಲಿಮೆಂಟ್ ಮಾಡಿದ್ದಿದ್ರೆ ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ಗಳು ವರ್ಕ್ ಆಗ್ತಿರಲಿಲ್ಲ, ಅನಾಹುತಗಳಾಗ್ತಿರಲಿಲ್ಲ ಅಂತ ಅನಿಸುತ್ತೆ. ಈಗ ಮಾಧವ್ ಗಾಡ್ಗಿಳನ್ನ ರಾಜಕಾರಣಿಗಳು, ಅಧಿಕಾರಿಗಳು, ಅಲ್ಲಿರ್ತಕ್ಕಂಥ ಸ್ಥಳೀಯರು ಹುಚ್ಚರಲ್ಲಿ ತೆಗೆದ್ರಿ. ಲಿಟ್ರಲ್ ಭಾಷೆಯಲ್ಲಿ ಹೇಳ್ಬೇಕಂತಂದ್ರೆ ಮಾಧವ್ ಗಾಡ್ಗೀಳ್, ನಾನು ದಿಲ್ಲಿಯಲ್ಲಿದ್ದೆ ಮಾಧವ್ ಗಾಡ್ಗೀಳ್ ವರದಿ ಬಂದಾಗ, ನಂತರ ಒಂದು ಕಸ್ತೂರಿ ರಂಗನ್ ವರದಿ ತೆಗೆದುಕೊಂಡ್ರು. ನಂತರ ರಂಗನ್ ವರದಿಯ ಬಗ್ಗೆ ಮಾತಾಡಿದ್ರೆ ಪಶ್ಚಿಮ ಘಟ್ಟದವರಿಗೆಲ್ಲ ಸಿಟ್ಟು ಬಂದ್ಬಿಡುತ್ತೆ. ಹೌದು ಹೌದು ಸಿಟ್ಟು ಬಂದ್ಬಿಡುತ್ತೆ. ಈಗ ನಾನು ಹೇಳೋದು ಎಲ್ಲೋ ಒಂದು ಕಡೆ ಮಧ್ಯಮ ಮಾರ್ಗವನ್ನು ಅನುಸರಿಸಲೇಬೇಕಲ್ವಾ. ಈಗ ನೀವು ಅಭಿವೃದ್ಧಿಯನ್ನೇ ನಾನು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಹೇಳೋಕ್ಕಾಗಲ್ಲ. ಆದರೆ ಅದರ ಜೊತೆಗೆ ಆ ಸುಸ್ಥಿರ ಅಭಿವೃದ್ಧಿ, ಸುಸ್ಥಿರ ಅಂತಕ್ಕಂಥದ್ದು ನನಗನ್ಸತಿ ಕಾನ್ಫರೆನ್ಸ್ನ ಫ್ರೇಸ್ ಆಗಿದೆ. ಆ ಕಾನ್ಫರೆನ್ಸ್ನಲ್ಲಿ ಮಾತ್ರ ಇರುತ್ತೆ. ಅದೇ ಪ್ರಶಾಂತ್, ಈಗ ಏನಂದರೆ ನಮಗೆ ಸಾರಿ ಟು ಇಂಟರಪ್ಟ್, ಪ್ಲೀಸ್. ಕೊಡಗಲ್ಲಿ 2005ರಿಂದ 2015ರಲ್ಲಿ 3000 ಎಕರೆ ಕನ್ವರ್ಷನ್ ಆಗಿದೆ. ಓಕೆ, 10 ವರ್ಷದಲ್ಲಿ 2005ರಿಂದ 2015ರಲ್ಲಿ 3000 ಎಕರೆ ಕನ್ವರ್ಷನ್ ಆಗಿರೋದು, ಕಮರ್ಷಿಯಲ್ಲು ಮತ್ತು ರೆಸಿಡೆನ್ಷಿಯಲ್ಲು. ಈಗ ಅಂದರೆ ಕಳೆದ 6 ವರ್ಷದಲ್ಲಿ 4000 ಎಕರೆ ಕನ್ವರ್ಷನ್ ಆಗಿದೆ. ಚಿಕ್ಕಮಗಳೂರಲ್ಲಿ ನೂರಾರು ಎಕರೆ ಕನ್ವರ್ಷನ್ಗಳಾಗ್ತಾ ಇದ್ದಾವೆ. ಸಕಲೇಶ್ಪುರದಲ್ಲಿ ಆಗ್ತಾ ಇದೆ. ಏನಂದರೆ ರಿಯಲ್ ಎಸ್ಟೇಟ್ನವರು ಲೇಔಟ್ಗಳನ್ನ ಇಲ್ಲಿ ಮಾಡೋದನ್ನ ಬಿಟ್ಬಿಟ್ಟಿವಾಗ ಅಲ್ಲಿ ಮಾಡಿ ಪಶ್ಚಿಮ ಘಟ್ಟಗಳಲ್ಲಿ ಮೋಸ್ಟ್ ಸೆನ್ಸಿಟಿವ್ ಏರಿಯಾಗಳಲ್ಲಿ ಲೇಔಟ್ಗಳು ಮಾಡ್ತಾ ಇದ್ದಾರೆ. ಅದಕ್ಕೆ DC ಗಳು ಕನ್ವರ್ಷನ್ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಜನ ಏನಂತಾರೆ, ಯಾಕೆ ನಾವು ಉದ್ಧಾರ ಆಗೋದು ಬೇಡವಾ? ಎಕ್ಸಾಕ್ಟ್ಲಿ, ನಾವು ಉದ್ಧಾರ ಆಗೋದು ಬೇಡವಾ? ನೀವು ಬೆಂಗಳೂರು ಜನ, ನೀವು ಸಿಟಿ ಜನ ಅಷ್ಟೇ ಉದ್ಧಾರ ಆಗ್ಬೇಕು, ನಮ್ಮ ಜಮೀನಿಗೆ ಬೆಲೆ ಬರೋದು ಬೇಡವಾ ಅಂತ ಮಾತಾಡ್ತಾರೆ. ಅನಂತ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಅನಂತ ಹೆಗಡೆ ಅವರೇ, ತಾವು ಏನೇನು ಎಫರ್ಟ್ಗಳನ್ನು ಮಾಡಿದ್ರಿ ದಶಕದ ಕಾಲ ಅಂತ ವಿವರಿಸ್ತಾ ಇದ್ರಿ. ನನಗನ್ಸೋದು ಅದನ್ನು ಅಕಸ್ಮಾತ್ ನೀವು ನಿಮ್ಮ ಎಲ್ಲ ರಿಪೋರ್ಟ್ಗಳ ಪ್ರಿಂಟೌಟ್ ತೆಗೆದಿದ್ರೆ ಅದೇ ಸ್ವಲ್ಪ ಮಾಲಿನ್ಯ ಮಾಡ್ದಂಗೆ, ಇಂಪ್ಯಾಕ್ಟ್ ಏನಿಲ್ಲ ಅದ್ರದ್ದು. ಅಲ್ಲ, ಈ ಅನಂತ ಹೆಗಡೆ ಅಶಿ ಸರ್ ಅವರೇ, ನನಗೆ ನೆನಪಿರೋ ಪ್ರಕಾರ ಈ ಧಾರಣಾ ಸಾಮರ್ಥ್ಯ ಅಂತಕ್ಕಂಥ ಶಬ್ದ ನಾನು ಕೇಳಿದ್ದೆ ಅವ್ರ ಬಾಯಿಂದ. ಒಂದು ಜಾಗದ, ಒಂದು ಪರಿಸರದ ಒಂದು ಧಾರಣಾ ಸಾಮರ್ಥ್ಯ ಇರುತ್ತೆ. ಈಗ ನಾವು ಹುಬ್ಳಿಯಲ್ಲಿ ಕುಳಿತುಕೊಂಡು ನಾವು ಹುಬ್ಳಿಯವರು ಏನು ಹೇಳ್ತೀವಿ, ಹುಬ್ಳಿ ಅಂಕೋಲ ರೈಲ್ವೆ ಲೈನ್ ಬೇಕು ಅಂತಕ್ಕಂಥದ್ದು. ಅದು ಬೇಕಾ ಬೇಡವಾ? ಎಸ್. ಈಗ ಮೊನ್ನೆ ಯಾರೋ ಒಬ್ಬರು ನನಗೆ ಸಂಸದರು ಹೇಳ್ತಾ ಇದ್ರು, ಇಲ್ರಿ ಗುಂಡ್ಯದಿಂದ ರೈಲ್ವೆ ಹಳಿ ಅದು ಇನ್ನೊಂದು ಹಾಕಬೇಕು, ಜೊತೆಗೆ ನಿಮ್ಗೆ ನ್ಯಾಷನಲ್ ಹೈವೇಗೆ ಪರ್ಮಿಷನ್. ನಿತಿನ್ ಗಡ್ಕರಿ ಹತ್ರ ಅವ್ರು ಹೋದಾಗ ಹೇಳಿದ, ನಿತಿನ್ ಗಡ್ಕರಿ ನೀವು ಪರಿಸರದ ಅನುಮತಿಯನ್ನು ತೆಗೆದುಕೊಂಡು ಬನ್ನಿ, ನಾನು ನಾನು ಮೊನ್ನೆ ಸಕಲೇಶ್ಪುರದಿಂದ ಗುಂಡ್ಯ ರಸ್ತೆಗೆ ಹೋದೆ. ನಾನು ಇತ್ತೀಚೆಗೆ ಚಿಕ್ಕಮಗಳೂರು, ಮುಳ್ಳಯ್ಯನಗಿರಿ ಯಾವ್ಯಾವ ರೆಸಾರ್ಟ್ಗಳನ್ನು ಕಟ್ಟಿಟ್ಟಿದ್ದಾರಲ್ಲಿ. ಈಗ ರೆಸಾರ್ಟ್ಗಳನ್ನು ಕಟ್ಟೋದು ಮಾತ್ರ ಅಲ್ಲ, ವೀಕೆಂಡು ಅಕಸ್ಮಾತ್ ಲಾಂಗ್ ವೀಕೆಂಡ್ ಬಂದರೆ ಟ್ರಾಫಿಕ್ ಜಾಮ್ ಆಗುತ್ತೆ. ಮುಳ್ಳಯ್ಯನಗಿರಿ ನನಗೆ ರಿಪೋರ್ಟ್ನಲ್ಲಿ ಕೆಲವು ಗ್ರಾಮಗಳನ್ನು ಸ್ಥಳಾಂತರ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೊಂದು ಉದಾಹರಣೆ ಇವರಾಗಲೇ ಹೇಳಿದರು. ಈ ಮೆಪ್ಪಾಡಿ ಏನಿದೆ ಅದರ ಪಕ್ಕದಲ್ಲಿ ಕಡೂರ ಮತ್ತು ನೆಲ್ಲಿಮುಂಡ ಅಂತ 3 ಗ್ರಾಮಗಳು ಬರ್ತವೆ. ಈ ಕುಸಿತ ಆಗೋ ದಾರಿ, ಅದು ಹಾದಿ ನ್ಯಾಚುರಲ್ ಆಗಿ ಬಿಟ್ಟುಬಿಟ್ಟಿದ್ರೆ ಅದ್ರ ಪಾಡ್ಗದ ಹೊರಟೋಗಿರೋದು. ಆದರೆ ಈ ದಾರಿನಲ್ಲಿ 3 ಗ್ರಾಮಗಳನ್ನು ಕಟ್ಟಿದ್ದಾರೆ. ನ್ಯಾಚುರಲಿ ಅದು ಗ್ರಾಮಕ್ಕೆ ನುಗ್ಗಿದೆ. ಈ ತಪ್ಪುಗಳು ಮಾಡಿದ್ದಾರೆ. ಇದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಈ ವಿಲೇಜಸ್ ಈಗ ಟೌನ್ಸ್ ಆಗ್ತಾಯಿವೆ, ಟೌನ್ಸು ಸಿಟಿಗಳಾಗ್ತಾ ಇವೆ. ಈ ಅರ್ಬನೈಸೇಷನ್ ಎಫರ್ಟ್ಸಲ್ಲಿ ಈ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಕಟ್ತಾ ಇದ್ದಾರೆ. ಅದು ದೊಡ್ಡ ತಪ್ಪು. ನಾವು ಒಂದು ಟೌನ್ ಕಟ್ಟಬೇಕಾದ್ರೆ ಅರ್ಬನ್ ಜಿಯಾಲಜಿ ಅಂತ ಒಂದು ನೋಡ್ತೀವಿ. ಲೋಕಲ್ ಕಂಡೀಷನ್ಸ್ ಏನಿದೆ, ರಾಕ್ ಟೈಪ್ಸ್ ಏನಿದೆ, ಸಾಯಿಲ್ ಪ್ರೊಫೈಲ್ ಏನಿದೆ, ಸ್ಟ್ರಕ್ಚರ್ಸ್ ಏನಿದೆ, ಡ್ರೈನೇಜ್ ಏನಿದೆ, ಅದನ್ನೆಲ್ಲ ನೋಡಿ ಆ ಟೌನ್ ಪ್ಲಾನಿಂಗ್ ಮಾಡಬೇಕಾಗತ್ತೆ. ಈಗ ಯಾರೂ ಅರ್ಬನ್ ಜಿಯಾಲಜಿ ರೆಫರ್ ಮಾಡಲ್ಲ, ಅವ್ರಿಗೆ ಇಷ್ಟ ಬಂದಾಗ ಡೆವಲಪ್ ಮಾಡ್ತಿದ್ದಾರೆ. ಅದರ ಒಂದು ಬ್ಯಾಡ್ ಎಫೆಕ್ಟ್ ಇವತ್ತಿನ ದಿವಸ ನಾವು ಈ ಮೆಪ್ಪಾಡಿನಲ್ಲಿ ನೋಡ್ತಾ ಇದ್ದೀವಿ. ಈ ಥರ ನೂರಾರು ಜಾಗಗಳಿದೆ. ಕೊಡಗಿನಲ್ಲಿದೆ, ವಯನಾಡಲ್ಲಿದೆ, ಪಲಕ್ಕಾಡಲ್ಲಿರ್ಬೋದು, ಉತ್ತರ ಕನ್ನಡದಲ್ಲಿರ್ಬೋದು, ವೆಸ್ಟರ್ನ್ ಘಾಟ್ಸ್ ಎಲ್ಲ ಕಡೆ ಇದೆ. ಅವುಗಳ ಪಾಡ್ಗಳು ಅವುಗಳ ದಾರಿಗೆ ಬಿಟ್ಟುಬಿಡಿ. ನೀವು ಯಾವ ಕನ್ಸ್ಟ್ರಕ್ಷನು ಮಾಡಬೇಡಿ, ಯಾವ ದುರಂತನೂ ಆಗಲ್ಲ. ನಾವು ಅದರ ಆ ದಾರಿನಲ್ಲಿ ಹೋಗಿ ಕಟ್ಟಡಗಳು ಕಟ್ಟೋದು, ಊರು ಕಟ್ಟೋದು, ಬೇರೆ ಕನ್ಸ್ಟ್ರಕ್ಷನ್ಸ್ ಮಾಡೋದು, ಇದೆಲ್ಲ ತಪ್ಪಾಗ್ತಾ ಇದೆ. ನಾವು ಸೇಫ್ ಝೋನ್ ಯಾವುದಿದೆ, ಹಿಂದೆ ನಮ್ಮ ಹಿರಿಯರು ಒಂದು ಗ್ರಾಮ ಕಟ್ಟಬೇಕಾದ್ರೆ ಎಲ್ಲ ರೀತಿ ಯೋಗ್ಯವಾದ ಜಾಗನ ಆಯ್ಕೆ ಮಾಡ್ಕೊತಿದ್ರು. ಅಯೋಗ್ಯವಾದ ಜಾಗನ ಬಿಟ್ಟು ಬಿಡ್ತಾಯಿದ್ರು. ಈಗ ಯೋಗ್ಯವಾದ ಜಾಗ ಯಾವುದು, ಯೋಗ್ಯವಾದ ಜಾಗ ಯಾವುದು ನೋಡ್ತಾ ಇಲ್ಲ. ಜಾಗ ಇದ್ದರೆ ಸಾಕಾಗಿದೆ. ಸೊ ಮಾಧವ ಗಾಡ್ಗಿಲ್ ರಿಪೋರ್ಟು, ಕಸ್ತೂರಿ ರಿಪೋರ್ಟು, ಅವರು ಎಕಲಾಜಿಕಲ್ ಪಾಯಿಂಟ್ ಆಫ್ ವ್ಯೂ ಅವರು ಕೊಟ್ಟರು, ಬಯೋಲಾಜಿಕಲ್ ಪಾಯಿಂಟ್ ಆಫ್ ವ್ಯೂ, ಜಿಯಾಲಾಜಿಕಲ್ ಪಾಯಿಂಟ್ ಆಫ್ ವ್ಯೂ ಅವ್ರು ಟಚ್ ಮಾಡಿಲ್ಲ. ಜಿಯಾಲಾಜಿಕಲಿ ಆಲ್ಸೋ ದೇರ್ ಇಸ್ ಅನ್ ಆ್ಯಂಗಲ್. ಎಲ್ಲಿ ಡ್ರೈನೇಜ್ ಪ್ಯಾಟರ್ನ್ ಇದೆ, ಎಲ್ಲಿ ಶಿಯರ್ ಝೋನ್ಸ್ ಬಂದಿದೆ, ಎಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು, ಸಾಯಿಲ್ ಅವೆಲ್ಲ ಭಾಳಷ್ಟು ವಿಷಯಗಳಿದೆ ಜಿಯಾಲಜಿಕಲ್ ಆಸ್ಪೆಕ್ಟ್ಸಲ್ಲಿ. ಅದನ್ನು ಒಂದು ಸಮಗ್ರ ವರದಿ ತಯಾರು ಮಾಡಬೇಕು. ಕೊಡಗು ದುರಂತ ಆದಮೇಲೆ 18ರಿಂದ ನಾನು ಕೊಡಗು ಮೇಲೆ ಫೋಕಸ್ ಇಟ್ಕೊಂಡಿದ್ದೀನಿ. ಪ್ರತಿದಿನ
ನಾನು ವಾಚ್ ಮಾಡ್ತಾ ಇರ್ತೀನಿ. ಅಲ್ಲಿ ಕಳೆದ 100 ವರ್ಷಗಳಲ್ಲಿ 4 ಬಾರಿ ಜಲದುರಂತಗಳಾಗಿವೆ. ಆ ಜಲದುರಂತಗಳಾದಾಗ ಮಿಲಿಯನ್ಸ್ ಆಫ್ ಟನ್ಸ್ ಆಫ್ ಮೆಟೀರಿಯಲ್ ಕೆಳಗಡೆ ಬರುತ್ತೆ. ಅದೆಲ್ಲ ಬಂದು ಹಳ್ಳ ತೊರೆಗಳಲ್ಲಿ, ಉಪನದಿಗಳಲ್ಲಿ, ನದಿಗಳಲ್ಲಿ ತುಂಬ್ಕೊಂಡಿದೆ. ಆ ತುಂಬ್ಕೊಂಡಿರೋದ್ರಿಂದ ನೀರು ಸರಾಗವಾಗಿ ಹರಿಯೋದಕ್ಕಾಗ್ತಾ ಇಲ್ಲ, ಪಕ್ಕಕ್ಕೆ ಹೊರಳುತ್ತೆ. ಪಕ್ಕಕ್ಕೆ ಹೊರಳಿದಾಗ ಪ್ರವಾಹ ಆಗುತ್ತೆ. ನೀವು ದಾರಿ ಅದರ ಚಾನಲ್ ಕ್ಲಿಯರ್ ಮಾಡಿಕೊಡಿ, ಡಿಸಿಲ್ಟಿಂಗ್ ಮಾಡಿಕೊಡಿ. ಒಂದು ಮರಳು ತೆಗಿಬಾರ್ದು ಅಂತ ಹೇಳ್ತಾರೆ. ಪರಿಸರವಾದಿಗಳ ಒಂದು ವಾದದ ಏನು ಅಂದರೆ ಮರಳು ತೆಗೆದ್ರೆ ಪರಿಸರ ಹಾನಿಯಾಗುತ್ತೆ ಅಂತ. ಇನ್ನೊಂದು ಆನ್ ದಿ ಅದರ್ ಹ್ಯಾಂಡ್ ನಾವು ಮಲೇಷ್ಯಾದಿಂದ ಮರಳು ತರ್ತಾ ಇದ್ದೀವಿ, ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಹೈಯರ್ ಪ್ರೈಸ್ ಕೊಟ್ಟು. ಇಲ್ಲೇ ಇರೋ ಮರಳನ್ನ ಗ್ರಾವೆಲ್ನ, ಸಿಲ್ಟನ್ನು ನಾವು ಬಳಸ್ಕೊತಾ ಇಲ್ಲ ಕನ್ಸ್ಟ್ರಕ್ಷನ್ಗೆ. ಈ ರೀತಿಯ ವೈಪರೀತ್ಯಗಳಿಂದಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ. ಇನ್ನೊಂದು, ನಾವು ನದಿ ಅದ್ರ ಪಾಡ್ಗದ ಹರಿಯೋದಕ್ಕೆ ಬಿಟ್ಟರೆ ನೀರು ಆ ಮಣ್ಣನ್ನು ಹೊತ್ಕೊಂಡು ಹೋಗಿ ಸಮುದ್ರಕ್ಕೆ ಹಾಕುತ್ತೆ. ಈಗ ಅಲ್ಲಲ್ಲಿ ಅಣೆಗಳು ಕಟ್ಟಿರೋದ್ರಿಂದ ಸಿಲ್ಟೇಷನ್ ಆಗಿದೆ. ಅಲ್ಲಿ ಸಿಲ್ಟೇಷನ್, ಅದರಿಂದ ಕೂಡ ಸಿಲ್ಟೇಷನ್ ಆಗುತ್ತೆ, ಅದರಿಂದ ಸಿಲ್ಟೇಷನ್ ಆಗುತ್ತೆ. ಆ ಲೋಡ್ ಅಂತ ನಾವೇನು ಹೇಳ್ತೀವಿ, ಡೆಬ್ರಿ ಅಂತ ಏನು ಹೇಳ್ತೀವಿ, ಅದು ಅಲ್ಲಲ್ಲಲ್ಲೇ ನಿಂತುಬಿಟ್ಟಿದೆ. ಅದನ್ನು ಕ್ಲಿಯರ್ ಮಾಡಬೇಕು. ಎಲ್ಲೆಲ್ಲಿ ನಿಂತಿದೆ ಅದನ್ನು ಸಮಗ್ರ ಅಧ್ಯಯನ ಮಾಡೋದಕ್ಕೆ ಫ್ಲೂವಿಯಲ್ ಜಿಯಾಲಜಿ ಅಂತ ನಮ್ಮಲ್ಲಿ ಒಂದು ಬ್ರಾಂಚ್ ಇದೆ. ಕ್ವಾಟರ್ನರಿ ಜಿಯಾಲಜಿ ಅಂತ ತುಂಬ ಇಂಪಾರ್ಟೆಂಟ್ ಸ್ಟಡಿ ಇದೆ. ಅದಕ್ಕೆ ಗಮನ ಕೊಡ್ತಾ ಇಲ್ಲ ನಮ್ಮ ಇಲಾಖೆಯವರು. ಈಗ ಒಂದು 10 ವರ್ಷದಿಂದ ರೆಗ್ಯುಲರಾಗಿ ಮಾಡ್ತಾ ಇದ್ದೋ, ಈಗ ನಾವು ಮಾಡೋದು ನಿಲ್ಲಿಸ್ಬಿಟ್ಟ. ಯಾಕೆಂದರೆ ಅದಕ್ಕೆ ಬೇಡಿಕೆ ಇಲ್ಲ. ಯಾರ್ರೀ? ರಾಜಕಾರಣಿಗಳು ಬಿಟ್ಟರೆ IAS ಅಧಿಕಾರಿಗಳು. ನೀವು ಅಂದರೆ ನಾನು ಹೇಳೋದು, ರಾಜಕಾರಣಿಗಳು ಮತ್ತು IAS ಅಧಿಕಾರಿಗಳನ್ನು ಅವರನ್ನೇ ಸಿಂಗಲ್ ಔಟ್ ಮಾಡ್ತಾ ಇಲ್ಲ. ಬೋತ್ ಆರ್ ನಾಟ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್. ಅಲ್ಲ, ಸಬ್ಜೆಕ್ಟ್. ನಾನು ಮೊನ್ನೆ ಪ್ರಶಾಂತ್ ಹತ್ರ ಸುಮ್ಮನೆ ಹರಟೆ ಹೊಡೆಯುವಾಗ ಹೇಳಿದೆ, ಬಂಡೀಪುರಕ್ಕೆ ಹೋಗಿದ್ದೆ ಇತ್ತೀಚೆಗೆ. ಹಾಂ, ಹೇಳಿ. ಹಳ್ಳಿಯ 2 ಹುಡುಗರು ಬಂದರು, ಭೇಟಿಯಾಗಿ ಮಾತಾಡ್ತಿದ್ರು ಅವ್ರು ನನಗೆ. ಅವ್ರ ಜೊತೆ ಕಾಡಿನ ಬಗ್ಗೆ ಮಾತಾಡ್ತಾ ಇರುವಾಗ ಅವ್ರ ಎಕ್ಸ್ಪ್ಲನೇಷನ್ ಇತ್ತಲ್ಲ, ಕಾಡು, ಸಸ್ಯ ವೈವಿಧ್ಯ, ಪ್ರಾಣಿ ವೈವಿಧ್ಯ, ಏನು ಅಗಾಧ ನಾಲೆಜ್ ಇವ್ರದ್ದು ಅನ್ನಿಸ್ತು ನನಗೆ. ಹಳ್ಳಿ ಹುಡುಗರು ಅವರಿಬ್ಬರು ಅಷ್ಟೇ, ನ್ಯಾಚುರಿಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಂಗಳ ಗ್ರಾಮದವರು. ಅವರು ದಿನಗೂಲಿಲಿದ್ದಾರೆ ಅಲ್ಲಿ. ಅಲ್ಲಿಗೊಬ್ಬ ಬೈಕ್ನಲ್ಲಿ ಒಬ್ಬ ಖಾಕಿ ಯೂನಿಫಾರ್ಮ್ ಹಾಕೊಂಡು ಅಧಿಕಾರಿ ಬಂದರು, RFO. ಅವರು ಇತ್ತೀಚೆಗಷ್ಟೇ ಅಲ್ಲಿಗೆ ಬಂದಿದ್ದಾರೆ. ಹಿ ಈಸ್ ಸ್ಟಿಲ್ ಸ್ಟಡಿಯಿಂಗ್ ಫಾರೆಸ್ಟ್. ಅವ್ರು ಕೇಳಿದ್ರೆ ಹೆಂಗೆ ತಿಳ್ಕೊತೀರಿ ಅಂದರೆ, ಈ ಹುಡುಗರೆಲ್ಲ ಹೇಳ್ತಾರೆ ಸರ್ ನಮಗೆ ಅಂತ. ಆ ಹುಡುಗರಿಗೆ ಸಂಬಳ ಕೊಡೋನು ಅವನು RFO. ಅವರ ಮೇಲೆ ಇನ್ನೊಬ್ಬ ಅಧಿಕಾರಿ ಇರ್ತಾರೆ, ಅವ್ರು ಯಾವುದೋ ರಾಜ್ಯದಿಂದ ಬಂದಿರ್ತಾರೆ. ಅವ್ರ ಕಾಡನ್ನು ಇನ್ನೂ ಅರ್ಥ ಮಾಡ್ಕೋಬೇಕು, RFOಗಳಿಂದ ಅವ್ರು ಅರ್ಥ ಮಾಡ್ಕೋತಾರೆ. ಅವರೆಲ್ಲರ ಹಣೆ ಬರಹ ನಿರ್ಧಾರ ಮಾಡುವಂಥ ಅರಣ್ಯ ಸಚಿವರು ಬೀದರ್ನವರು. ಅಲ್ಲ, ಅರಣ್ಯ ಕಡಿಮೆ, ಅರಣ್ಯ ಇಲ್ಲ, ಅಂದರೆ ಅರಣ್ಯ ತುಂಬ ಕಡಿಮೆ ಅಲ್ಲಿ. ಈ ಸಿಸ್ಟಮ್ನಲ್ಲಿ ನಾವು ಪರಿಸರ ಸಂರಕ್ಷಣೆ, ಎಕೋ ಸೆನ್ಸಿಟಿವ್ ಟೂರಿಸಮ್ ಹೆಂಗೆ ಮಾಡಬೇಕು, ಸುಸ್ಥಿರ ಪ್ರವಾಸೋದ್ಯಮ ಹೆಂಗೆ ಮಾಡಬೇಕು ಅಂತ ಚರ್ಚೆ ಮಾಡ್ತಾ ಇದ್ದೀವಿ. ನಾನು ಯಾರನ್ನೂ ಗಮನದಲ್ಲಿ ಇಟ್ಕೊಂಡು ವೈಯಕ್ತಿಕವಾಗಿ ಹೇಳಿದ್ದಲ್ಲ. ಅಂದರೆ ಯಾರು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇದ್ದಾರಲ್ಲ, ಅವನು ಏನೂ ನಿರ್ಧಾರ ತೆಗೆದುಕೊಳ್ಳಲಾರದ ಸ್ಥಿತಿಲಿದ್ದಾನೆ. ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ಥಾನಮಾನದಲ್ಲಿ ಕುಳಿತುಕೊಂಡಂಥವ್ರಿಗೆ ಏನು ಮಾಡಬೇಕು ಗೊತ್ತಿಲ್ಲ. ಅದೇ ಇವ್ರು ಹೇಳಿದಾಗೆ ಪವರ್ ಅವ್ರ ಕೈನಲ್ಲಿದೆ, ನಿರ್ಧಾರ ತಗೊಳೋ ಇದು ಅವ್ರ ಕೈನಲ್ಲಿದೆ. ಟೆಕ್ನೋಕ್ರಾಟ್ಗೆ ಯಾವ ಅವಕಾಶನೂ ಇಲ್ಲ. ರಾಜಕಾರಣಿ ನೋಡಿ ಎಂದೂ ಪರಿಸರವಾದಿ ಆಗಿರಲ್ಲ. ನೋ, ಪರಿಸರ ಓಟ್ ಕೊಡಲ್ಲ ಸರ್, ಅವ್ರಿಗೆ ದುರಂತಗಳು ಆಗಬೇಕು. ಅನಂತ ಹೆಗಡೆ ಆಶೀಸ್ ಸರ್ ಅವರು ನಮ್ಮ ಜೊತೆಗೆ ಶಿರಸಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅನಂತ ಹೆಗಡೆ ಅವರು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಗೊತ್ತೇ ಇಲ್ಲ ಅನ್ನೋ ಸಿಚುವೇಶನ್ ಏನಿಲ್ಲ ತಮ್ಮ ಮಾತುಗಳನ್ನು ಕೇಳಿದ್ರೆ. ತಜ್ಞರ ವರದಿಗಳ ಮೇಲೆ ವರದಿಗಳಿದ್ದಾವೆ. ಕೆಲಸ ಮಾಡೋದೊಂದು ಬಾಕಿ ಇದೆ ಅಷ್ಟೇ ಇದನ್ನು ತಡೆಯೋದಕ್ಕೆ. ಖಂಡಿತವಾಗಿ ಇಲ್ಲಿ ಕೇರಳದಲ್ಲಿ ಅತಿಯಾಗಿ ಎಲ್ಲ ಜಲಾಶಯಗಳನ್ನು ಮಾಡಿದ್ದೀವಿ. ಕೇರಳದಲ್ಲಿ ಅತಿಯಾಗಿ ಬಹಳಷ್ಟು ಎಲ್ಲಾ ಕಡೆಗಳಲ್ಲಿ ಚಿಕ್ಕ ವ್ಯಾಲಿಗಳಲ್ಲೂ ಕಟ್ ಮಾಡಿದ್ದೀವಿ. ಫಾರೆಸ್ಟ್ ಎಲ್ಲಾ ಕಡೆ ಅರಣ್ಯ ನಾಶ ಅಲ್ಲಿ ಬಹಳ ಜಾಸ್ತಿ ಆಗಿದೆ. ಎಲ್ಲಿ ಹಸಿರಿನ ಹೊದಿಕೆ ಕಡಿಮೆ ಇದೆ, ಹಾಳಾಗಿದೆ, ನಾಶ ಆಗಿದೆ, ಅಲ್ಲಿ ಅತಿ ಹೆಚ್ಚು ಮಳೆಯಿಂದ ಅದು ಆ ರೀತಿಯಲ್ಲಿ ನೀರು ಆ ಭೂಮಿಯ ಒಳಗಡೆ ಇಳಿದು, ಬಹಳ ಸರಳವಾಗಿ ಹೇಳೋದು, ಅದು ಒತ್ಕೊಂಡು ಬಂದು ಇಡೀ ಗುಡ್ಡವನ್ನೇ ಕೆಳಗಡೆ ತರ್ತದೆ ಎನ್ನುವಂಥದ್ದು ವಿಜ್ಞಾನಿಗಳು ಕೊಟ್ಟಿರುವಂತ ನಮ್ಮ ವರದಿ. ಆದ್ರೆ ಈಗ ನಾವು ಮಾಡ್ತಾ ಇರುವಂತಹದ್ದು ಏನು ಅಂದ್ರೆ, ಎಲ್ಲಾ ಕಡೆಗಳಲ್ಲಿ ಇದಕ್ಕೆ ಕಂಟ್ರೋಲಿಂಗ್ ಮೆಜರ್ಸ್ ಇದೆ, ಇದನ್ನ ತಡೆಯೋದಕ್ಕೆ ಸಾಧ್ಯ ಇದೆ. ರಾಜ್ಯ ಮಟ್ಟದಲ್ಲಿ ಒಂದು ಮುಖ್ಯವಾದ ಪಾಲಿಸಿ ನಿರ್ಣಯ ಆಗ್ಬೇಕು. ಇದಕ್ಕೆ ಈ ಏನು ವಿಪತ್ತು ನಿರ್ವಹಣಾ ಕೇಂದ್ರ ಇದೆ, ಇದನ್ನ ಸ್ಟ್ರೆಂಥನ್ ಮಾಡಬೇಕು. ಅದಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆ ಇದೆ, ಕೇಂದ್ರ ಸರ್ಕಾರದ ಅನುದಾನ ಇದೆ, ಮಿಟಿಗೇಷನ್ ಫಂಡ್ ಅಂತ ಇದೆ, ಅದು ಮತ್ತೆ ಹೆಚ್ಚು ಮಾಡಿದ್ದಾರೆ. ಇಲ್ಲಿ ಪರಿಸರದ ಪರಿಹಾರ ಆಗ್ಬೇಕು, ಅಂದ್ರೆ ಪರಿಸರದ ಪುನಶ್ಚೇತನ ಆಗ್ಬೇಕು, ಆ ಗುಡ್ಡಗಳ ಪುನಶ್ಚೇತನ ಆಗ್ಬೇಕು. ಅದರ ಜೊತೆಗೆ ಆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವಂತ
ರೈತರು ಯಾರು ಅಫೆಕ್ಟೆಡ್ ಇದ್ದಾರೆ, ವನವಾಸಿಗಳಿದ್ದಾರೆ, ಅವರಿಗೆ ಸರಿಯಾದ ಪುನರ್ವಸತಿ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಇದೆ. ಅದನ್ನ ಸರ್ಕಾರದವ್ರು ಮಾಡ್ಲೇಬೇಕಾದಂತ ಜವಾಬ್ದಾರಿ ಇರುತ್ತೆ. ನನಗೆ ಮಲೆನಾಡಿನ ರೈತರನ್ನ ಬೈದು ಪ್ರಯೋಜನ ಇಲ್ಲ ಸರ್. ತುಂಬ ಜನ ಹೇಳ್ತಾ ಇದ್ರು, ಅಂದರೆ ಅದು ಹೆಂಗೆ ರೈತರ ಬಗ್ಗೆ ಮಾತಾಡ್ತಾರೆ ಅಂತಂದರೆ, ಏನು ಅವ್ರು ಹಚ್ಚಿರುವ ಅಡಿಕೆ ಮರಗಳ ಕಾರ್ಬನ್ ಡೈಆಕ್ಸೈಡ್ ಬಿಡ್ತವೆ, ಕಾಡಿನ ಮರಗಳು ಮಾತ್ರ ಆಕ್ಸಿಜನ್ ಬಿಡ್ತವೆ ಅನ್ನೋ ಥರ ಮಾತಾಡ್ತಾರೆ. ರೈತರಿಂದ ಅಲ್ಲ ಸಮಸ್ಯೆ ಆಗ್ತಾ ಇರೋದು. ಇಲ್ಲಿ ಅಜಿತ್ ಅವರೇ, ಸರ್ಕಾರ ಆ ಒಂದು ವಿಪತ್ತು ನಿರ್ವಹಣಾ ಕೇಂದ್ರವನ್ನ ರಾಜ್ಯ ಮಟ್ಟದಲ್ಲಿ ಪಾಲಿಸಿ ಏನೆಲ್ಲ ಮಾಡಬೇಕು ಅನ್ನೋದನ್ನ ನಿರ್ಣಯ ಮಾಡಬೇಕು. ಜಿಲ್ಲಾ ಮಟ್ಟದಲ್ಲಿ ಆ ಒಂದು ವಿಪತ್ತು ನಿರ್ವಹಣಾ ಕೇಂದ್ರ ಜಿಲ್ಲಾಧಿಕಾರಿ ಅಡಿಗೆ ಬರುತ್ತೆ, ಜಿಲ್ಲಾಡಳಿತ ಕೆಳಗೆ. ಅದನ್ನ ಸ್ಟ್ರೆಂಥನ್ ಮಾಡಬೇಕು. ಅದನ್ನ ನೀವು ಬಲಪಡಿಸದೆ ಹೋದ್ರೆ ನಮಗೆ ಈ ರೀತಿಯ ಭೂಕುಸಿತಗಳು ನಡೆಯುವಂತಹ ಪೂರ್ವಭಾವಿ ಮಾಹಿತಿಗಳನ್ನ ಸರಿಯಾದ ರೀತಿಯಲ್ಲಿ ಮುಟ್ಟಿಸಿ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಏನಂದ್ರೆ ಒಂದೇ ಮಾತಾಡ್ತೇನೆ, ಇದನ್ನ ನಾವು ಸುಸ್ಥಿರ ಅಭಿವೃದ್ಧಿ ನೀತಿಯನ್ನ ಸರಿಯಾದ ರೀತಿಯಲ್ಲಿ ಜಾರಿಗೆ ತರದೆ ಹೋದ್ರೆ ಇದೇ ರೀತಿಯಲ್ಲಿ ನಾವು ಹೈ ಸ್ಪೀಡ್ ಅಲ್ಲಿ ವಿನಾಶಕಾರಿ ಅಭಿವೃದ್ಧಿ ನೀತಿಯನ್ನು ಅನುಸರಿಸಿದ್ರೆ ಪಶ್ಚಿಮ ಘಟ್ಟದಲ್ಲಿ ಬರಲಿರುವಂತಹ ದಿವಸಗಳಲ್ಲಿ ಅಲ್ಲಿರೋ ಕಾಫಿ ಎಸ್ಟೇಟ್ಗಳು ಹೋಗಿ ಎಲ್ಲಾದು ಹೋಮ್ ಸ್ಟೇ ಆಯ್ತು, ದೊಡ್ಡ ದೊಡ್ಡ ಗುಡ್ಡಗಳು ಕುಸಿತವೆ. ಈ ಪ್ರದೇಶಗಳಲ್ಲಿ ದೊಡ್ಡದಾಗಿ ನೀವು JCB ಯಂತ್ರಗಳನ್ನ ಬೇಕಾಬಿಟ್ಟಿ ಬಳಸಿದ್ರೆ ಎಲ್ಲಾ ಗುಡ್ಡಗಳನ್ನು ಕಟ್ ಮಾಡಿದ್ರೆ ಆ ಒಂದು ನೀತಿ ಏನಿದೆಯಲ್ಲ, ಕಂಟ್ರೋಲಿಂಗ್ ಮೆಜರ್ಸ್, ನೀವು ಕೃಷಿ ಭೂಮಿಯನ್ನ ಕೃಷಿಯೇತರ ಉದ್ದೇಶ ಕೊಡ್ಲಿಕ್ಕೆ ಬೇಕಾಬಿಟ್ಟಿ ಕಾಯ್ದೆಗಳನ್ನು ಮಾಡಿದರೆ ಏನಾಗ್ತದೆ ಹೇಳೋದ್ರ ಬಗ್ಗೆ ಇವತ್ತಿನ ಈ ಭೂಕುಸಿತವೇ ಕಾರಣ, ಎದುರಿಗೆ ಸಾಕ್ಷಿಯಾಗಿ ನಿಲ್ತದೆ. ವಿನೋದ್ ಅವರು ಒಂದು ಅಂಕಿ ಸಂಖ್ಯೆಯನ್ನು ಹೇಳಿದ್ರು. ಕೊಡಗಿನಲ್ಲಿ 10 ವರ್ಷದಲ್ಲಿ ಎಷ್ಟು 8,000 ಎಕರೆನ 3,000 ಎಕರೆ ಕನ್ವರ್ಷನ್ ಆಗಿದ್ರೆ ಕಳೆದ 6-7 ವರ್ಷದಲ್ಲಿ 4,000 ಎಕರೆ ಆಗ್ಬಿಡ್ತಂತೆ ಕನ್ವರ್ಷನ್. ಅದೇ ಪಾಯಿಂಟ್ ಅಂತ ತಾವು ಹೇಳಿದ್ದು. ಪ್ರಕಾಶ್ ಅವರು ತಾವು ಹೇಳಿದ್ರಿ, ಏನು ಸೂತ್ ಸೇಯರ್ಸ್ ಆಫ್ ದ ಡೂಮ್ ಡೇನ ತಮ್ಮನ್ನು ಕರೆಯೋದು. ಇವ್ರು ಹೇಳಿದಾಗೆ ನೋಡಿ, ಕೋಸ್ಟಲ್ ಝೋನ್ ರೆಗ್ಯುಲೇಷನ್ ಆಕ್ಟ್ ಇದೆ, ಆದ್ರೆ ಯಾರು ಫಾಲೋ ಮಾಡ್ತಾ ಇಲ್ಲ. ಕನ್ವರ್ಷನ್ ಅನ್ನ ಸ್ಟಾಪ್ ಮಾಡಿದ್ರು 2 ವರ್ಷ. ಪ್ರಕಾಶ್ ರಾಧಿಕಾ ಅವರು ಒಂದು ಪಾಯಿಂಟ್ ಸ್ಪೆಸಿಫಿಕ್ ಆಗಿ ಕೇಳ್ತೀನಿ. ಆಯ್ತು, ಕೇರಳದಲ್ಲಿ ಇದೆಲ್ಲ ನೋಡಿದ್ವಿ. ಈ ವರ್ಷ ಕೊಡಗಿನಲ್ಲೋ ಅಥವಾ ಪಶ್ಚಿಮ ಘಟ್ಟದ ಮತ್ಯಾವುದೋ ಭಾಗದಲ್ಲಿ ಕರ್ನಾಟಕದಲ್ಲಾಗುವ ಅಪಾಯ ಕಾಣಿಸ್ತಾ ಇದೆಯಾ ನಿಮಗೆ ಇದರದ್ದು? ಇಲ್ಲ, ಖಂಡಿತ. ಈಗ ಆಗಸ್ಟ್ 5, 6, 7, 8 ಕ್ರೂಷಿಯಲ್ ಡೇಸ್ ಫಾರ್ ಕೂರ್ಗ್. ಪ್ರತಿ ವರ್ಷ ಭಾಳ ವರ್ಷಗಳಿಂದ ಅಲ್ಲಿ ಆ ಸಮಯದಲ್ಲಿ ಹೆಚ್ಚಿನ ಮಳೆ ಆಗುತ್ತೆ, ಒಂದು ಸ್ವಲ್ಪ ದುರಂತ ಆಗುತ್ತೆ. ಡೇಟ್ ಸಹಿತ ಹೇಳ್ತಾ ಇದ್ದೀರಿ. ಆಗಸ್ಟ್ 5, 6, 7, 8, 9 ಈ ದಿನಗಳಲ್ಲಿ ತುಂಬ ರಿಸ್ಕಿ ಡೇಸ್ ಅಂತ ಹೇಳ್ಬೋದು. ಅದನ್ನು ನಾನು ತುಂಬ ಸೀರಿಯಸ್ ಆಗಿ ಗಮನಿಸ್ತಾ ಇದ್ದೀನಿ. ಅದಕ್ಕೆ ಪೂರಕವಾಗಿ 2 ದಿನ 3 ದಿನ ಮುಂಚೆ ಏನಾದರೂ ಘಟನೆ ನಡೆಯುತ್ತಾ ಗ್ಲೋಬಲಿ ಅದನ್ನು ನಾನು ವಾಚ್ ಮಾಡ್ತಾ ಇದ್ದೀನಿ. ಏನಾದರೂ ಆದರೆ ಸಾಧ್ಯತೆ ಇದ್ದರೆ ನಾನು 1 ದಿನ 2 ದಿನ ಮುಂಚೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಇವೆಲ್ಲವೂ ಕೂಡ ಹೊಸ ಸಂಶೋಧನೆಯಲ್ಲಿ ಎಕ್ಸ್ಪೆರಿಮೆಂಟ್ಸ್. ಈಗ 6 ವರ್ಷದಿಂದ ನಾನು ಸಕ್ಸಸ್ಫುಲ್ ಆಗಿದ್ದೀನಿ. ಇನ್ನು ಇದೆಲ್ಲ ಹೊಸ ಚಾಲೆಂಜಸ್ ನಮಗೆ. ಸೊ ಅದನ್ನು ಪ್ರಯತ್ನ ಪಡ್ತೀನಿ. ಆರಂಭದಲ್ಲಿ ರಾಧಿಕಾ ಅವರು ಒಂದು ಪಾಯಿಂಟ್ ಹೇಳಿದ್ರು, GSIನವರು ಲ್ಯಾಂಡ್ ಸ್ಲೈಡ್ ಸ್ಟಡಿಗೋಸ್ಕರ ಒಂದು ಸಪ್ರೇಟ್ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಅವರು ಅಲ್ಲಿನ ವಿಜ್ಞಾನಿಗಳು, ಕೆಲವರು ನೆದರ್ಲ್ಯಾಂಡ್ಸಲ್ಲಿ PhD ಮಾಡ್ಕೊಂಬಂದಿದ್ದಾರೆ. ಅವರು ವಾರ್ನಿಂಗ್ ಕೊಡೋ ಮಟ್ಟಕ್ಕೆ ಬಂದಿದ್ದಾರೆ. ಕೆಲವು ಝೋನ್ಗಳಲ್ಲಿ, ಡೇಂಜರ್ ಝೋನ್ಗಳಲ್ಲಿ, ಅಂಥ ಝೋನ್ಗಳಲ್ಲಿ ನೋ ಗೋ ಝೋನ್ ಅಂತ ಡಿಕ್ಲೇರ್ ಮಾಡಿ ಆ್ಯಕ್ಟಿವಿಟಿ ಸ್ಟಾಪ್ ಮಾಡೋದಕ್ಕೆ ಒಂದು ಪಾರ್ಲಿಮೆಂಟ್ ಆ್ಯಕ್ಟ್ ಆಗಬೇಕು. ಯಾವ ರೀತಿ ಕೋಸ್ಟಲ್ ಝೋನ್ ರೆಗ್ಯುಲೇಷನ್ ಆ್ಯಕ್ಟ್ ಇದೆಯೋ ಆ ರೀತಿ ಲ್ಯಾಂಡ್ ಸ್ಲೈಡ್ ಝೋನ್ ಆ್ಯಕ್ಟ್ ಮಾಡಿದ್ರೆ ನಾವು ರಾಜಕಾರಣಿಗಳು ಇದನ್ನು ಪ್ರಶಾಂತ್ ಹೇಳಿದಾಗೆ ಪರಿಸರದಿಂದ ಓಟ್ ಬರೋದಿಲ್ಲ. ಪರಿಸರ ನಾವು ಮಹಾನಗರಗಳಲ್ಲಿ ವಾಸಿಸೋ ಜನ ಮಹಾನಗರವಂತೂ ಸಂಪೂರ್ಣವಾಗಿ ಹಾಳು ಮಾಡಿ ಹಾಕಿದ್ದೀವಿ. ನಮ್ಮ ವರ್ಷದ 4 ದಿನ ರಜೆಗೋಸ್ಕರ ಈ ಝೋನ್ಗಳನ್ನು ಹಾಳು ಮಾಡ್ತಾ ಇದ್ದೀವಿ ಅಷ್ಟೇ. ಅನಂತ ಹೆಗಡೆ ಅವರೇ, ಧನ್ಯವಾದ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. 3 ಜನರು ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.